ಐಶ್ವರ್ಯ ಬಂತು. ತಾಳಿ ಕಟ್ಬೇಕಾದ್ರೆ ಕೈ ನಡಗ್ಲಿಲ್ವಾ? ಅದೊಂದು ದೊಡ್ಡ ಒಂದು ಮಿನಿ ಎಪಿಸೋಡ್ ಆಗೋಯ್ತು ತಾಳಿ ಕಟ್ಟೋ ಟೈಮ್ಗೆ. ವರ್ಲ್ಡ್ ವೈಡ್ ಕ್ರೇಜ್ ಇವರದೇನೆ ಹಾಯ್ ಕಿಂಗಿಗೆ ಎಲ್ಲ ಕಿಂಗ್ ಇದೆಯೋಜಿ ಗೋಸ್ಟ್. ಜಸ್ಟ್ ಸ್ಟಾಪ್ ಸಿಂಗಿಂಗ್ ಅಂತ ನೋಡಿ ಸರ್, ಐಶ್ವರ್ಯ ಹಾಡ್ತಿದ್ರೆ ದಯವಿಟ್ಟು ಹಾಡ್ ನಿಲ್ಸು ಅಂತ 10 ರೂಪಾಯಿ ಕೊಡೋ ಗಂಡ. ರಾತ್ರಿ ಹೊತ್ತು ಮನೇಲಿ ಇರ್ತೀರಾ, ಕರೆಂಟ್ ಹೋಗ್ಬಿಡುತ್ತೆ. ಆ ಸಿಚುವೇಶನ್ ಅಲ್ಲಿ ಯಾವ ಸಾಂಗ್ ಹಾಡ್ಬೋದು? ರಾತ್ರಿ ಇಲ್ಲ ಬೇಡ 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 ಸಾರಿ 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 ಸಾರಿ. ಯಾರ ಫ್ಯಾಮಿಲಿ ತುಂಬಾ ಟ್ರಿಕ್ಕಿ? ಫ್ಯಾಮಿಲಿ ಟ್ರಿಕ್ಕಿನಾ? ಓಕೆ, ಹೆಣ್ಮನೆಯವರಲ್ವಾ, ಸೊ ಪಾಪ ನಾವು ಅಂದ್ರೆ ನಮ್ದು ಪ್ರಾಡಕ್ಟೇ ಸಿಂಪಲ್ ಇದೆ ಸರ್, ಸ್ವಲ್ಪ ಪ್ರಾಡಕ್ಟೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಸೊ ಪ್ರಾಡಕ್ಟ್ ಇಂದ ಫ್ಯಾಮಿಲಿನೂ ಸ್ವಲ್ಪ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಮೈಕ್ ಮಾತಾಡ್ಬಿಡು ಒಂದ್ಸಲ. ಚೆಕ್ ಚೆಕ್ ಚೆಕ್. ಹಲೋ 1 2 3. ಊರಲ್ಲಿ ಕರೆಂಟು ಇಲ್ಲ, ಅದಕ್ಕಾಗಿ ಫೋನು ಮರ್ತೋಯ್ತು. ಫ್ಯಾನು ಗೀನು ಫ್ಯಾನು ಗೀನು ತಿರುಗೋದಿಲ್ಲ. ಎಂತ ಕೆಟ್ಟ ಸಿಂಗರ್ನ ಕರ್ಕೊಂಬಂದು ಕೂರ್ಸಿದೀವಿ ನಾವು. ಕೇಳಿಸ್ತಿದ್ಯಾನ ಮೈಕು? ಓಕೆನಾ? ಐಶ್ವರ್ಯನ್ ಮೈಕ್ ಯಾರ ಹತ್ರ ಇದೆಯಾ? ಕೇಳಿಸ್ತಾ ಇವ್ರು ಆಡಿದ್ದು? ಕೆಟ್ಟದಾಗ ಆಡಿದ್ದು ಕೇಳಿಸ್ತಲ್ಲ? ಓಕೆ ಚಿನ್ನ, ನೀನು ಏನೋ ಏನೋ ಮೈಕ್ ಟೆಸ್ಟ್. ಮೈಕ್ ಟೆಸ್ಟ್ ಆಡ್ಬೇಕು ಅನ್ಬಿಟ್ಟು. ಚೆಕ್ 1 2 3 ಚೆಕ್. ರೆಡಿ? ಹಿಂಗ್ ಕೂತ್ಕೋಬೋದಾ? ಏನಾದ್ರು ಡೆಕೋರಮ್ ಹೆಂಗೆ ಬೇಕಾದ್ರೆ ಕೂತು ಅವನ ಮೇಲೆ ಕತ್ತು ಹಿಂಗೆ ಹಾಕೊಂಡು ಲಾಲಿ ಲಾಯ್ತಾರ ಮಲ್ಕೊ, ತೊಂದರೆ ಇಲ್ಲ. ಐ ಪ್ರಿಫರ್. ಓಕೆ, ರೆಡಿ. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ಎಂದಿನಂತೆ ನಾಗರಬಾವಿಯ ಔಟರ್ ರಿಂಗ್ ರೋಡ್ನಲ್ಲಿರೋ ಬೈ2 ಕಾಫಿ ಎದುರುಗಡೆ ಇರೋ ಕ್ಲಾಸಿಕ್ ಸ್ಟುಡಿಯೋಸ್ಗೆ ನಮ್ಮ ಕೀರ್ತಿ ENT ಕ್ಲಿನಿಕ್ನ ಶಿಫ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ನಾವು ಹೊಸ ದಂಪತಿಗಳನ್ನು ಕರ್ಕೊಂಡು ಬಂದಿದ್ದೀವಿ. ಹೊಸ ದಂಪತಿ ಅಂತ ಹೇಳಿದ್ರೆ ತಪ್ಪಾಗತ್ತೆ ಅನ್ಸುತ್ತೆ, ನವ ವಿವಾಹಿತರು ಅಂತ ಹೇಳಿದ್ರು ತಪ್ಪೆ. ಅದು ವಿವಾಹ ಒಂದೇ ಸಲ ಆಗೋದು, ಹೊಸದಾಗಿ ಹಳೇದಾಗಿ ಅದೆಲ್ಲ ಏನಿಲ್ಲ. ಬಟ್ ರೀಸೆಂಟಾಗಿ ಮದುವೆ ಆಗಿರೋರು ಹೊಸ ವರ್ಷ ನಿಮ್ಮೆಲ್ಲರಿಗೂ ಈ ವರ್ಷ ತುಂಬ ಒಳ್ಳೇದು ಮಾಡಲಿ. ಹಳೆ ತಪ್ಪುಗಳನ್ನು ಮಾಡಬೇಡಿ, ಹೊಸ ತಪ್ಪುಗಳನ್ನು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತೀವಿ. ಸೊ ಈಗ ಆಲ್ರೆಡಿ ರೀಸೆಂಟಾಗಿ ತಪ್ಪು ಮಾಡಿರೋ ದಂಪತಿ ಕೂತಿದ್ದಾರೆ. ಸೊ ಈಗ ಅವರ ಬಗ್ಗೆ ಒಂದು ಸಣ್ಣ ವರ್ಣನೆ ಅವರೇ ಮಾಡ್ಕೋತಾರೆ. ಏನಂತ? ಏನು ನಿನ್ನ ಬಗ್ಗೆ ಬಿಲ್ಡಪ್ ಕೊಡು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಂಗರಾಜನ್, BCom MBA ಗ್ರ್ಯಾಜುಯೇಟ್. ಈಗ ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇದು ನನ್ನ ಬಗ್ಗೆ ಪರಿಚಯ. ಪಕ್ಕದಲ್ಲಿ ಯಾರು ಕೂತಿರಲ್ಲ ಅವರು? ಪಕ್ಕದಲ್ಲಿ ಇರೋರು ಶ್ರೀ ಸಾಯಿ ಸ್ವರೂಪ್ ಶೆಟ್ಟಿ ಅವರು. ಒರಾಕಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು BE MBA ಗ್ರ್ಯಾಜುಯೇಟ್, ಮಂಗಳೂರಿನ ಹುಡುಗ. ಈಗ ನನ್ನ ಮದುವೆಯಾಗಿ 2 ತಿಂಗಳಾಗಿದೆ. ಥ್ಯಾಂಕ್ ಯು. ಒಟ್ಟು ಬಡವ್ರ ಮನೆಗೆ ಐಶ್ವರ್ಯ ಬಂದಂಗಾಯ್ತು. ಆಡು ಮುಟ್ಟದ ಸೊಪ್ಪಿಲ್ಲ, ಹಾಡು ಕೇಳದ ಮನಸ್ಸಿಲ್ಲ. ಸರಿ ಗಮ ಒಂದಿದ್ರೆ ಇನ್ನೇನನ್ನೂ ಸರಿ ಗಮನಿಸುವುದಿಲ್ಲ ಅಂತ ಈ ಹುಡುಗಿ. ಅಯ್ಯೋ, ಅದು ಅಷ್ಟು ಸಂಗೀತಕ್ಕೆ ಅಡಿಕ್ಟು. ಅಂಥದ್ರಲ್ಲೂ ಏನನ್ನೂ ಗಮನಿಸ್ತಾ ಇರೋ ಈ ಹುಡುಗಿ ಸ್ನೇಹಿತನ ರೂಪದಲ್ಲಿ ಬಂದ ಈ ಹುಡುಗನ್ನ ತನ್ನ ಭಾಳ ಸಂಗಾತಿಯ ಸ್ವರೂಪದಲ್ಲಿ ಕಂಡು ಇವತ್ತು ಜೊತೆಯಾಗಿ ಜೋಡಿಯಾಗಿ ಬಂದಿದ್ದಾರೆ. ನವವಿವಾಹಿತರು. ಫಸ್ಟ್ ಟೈಮ್ ಅಲ್ಲ ಇದು? ಹೌದು ಹೌದು. ಒಂದು ನಿಮಿಷ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಸಾರಿ, 281 ಅಲ್ಲಿ. ಹಾಂ, ಅಲ್ಲಿ ಆ್ಯಕ್ಚುಲಿ ಪಕ್ಕದ ಅಂಗಡಿಗೆ ಕೊಡ್ತೀರಾ? ಅಲ್ಲಿ ಮಹಾಲಕ್ಷ್ಮಿ ಮ್ಯಾಚಿಂಗ್ ಅಂತಿದೆಯಲ್ಲ, ಅಲ್ಲಿ ಕೊಟ್ಬಿಟ್ಟು ಹೋಗ್ತೀರಾ? ಹಾಂ, ಸರಿ ಥ್ಯಾಂಕ್ ಯು. ನಾನು ಪೋರ್ಟರ್ ಅನ್ಕೊಂಡ್ಬಿಟ್ಟೆ, ಅದಕ್ಕೆ ಸಾರಿ. ಇದು ಬಂದಾಗಿಂದ 18ನೇ ಕಾಲು. ಇದು ಒಂದಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಸಾರಿ ಗಾಯ್ಸ್. ಓಕೆ, ಸುಮಾರಾಗಿ ಒಳ್ಳೆ ಹುಡುಗಿ. ಇವನು ತುಂಬ ಬುದ್ಧಿವಂತ, ವಿದ್ಯಾವಂತ, ರೂಪವಂತ, ಗುಣವಂತ, ಬ್ರಾಕೆಟಲ್ಲಿ ಶೀಲವಂತ. ಸೊ ಐಶ್ವರ್ಯ ರಂಗರಾಜನ್ ಮತ್ತು ಸ್ವರೂಪ್ ಶೆಟ್ಟಿ ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕಲ್ಲಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ನಮ್ಮ ಕ್ಲಿನಿಕ್ಗೆ ಬಂದಿದ್ದು. ಮದುವೆ ರಿಸೆಪ್ಷನ್ಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ಫಸ್ಟು ದಯವಿಟ್ಟು ಕರೀರಿ, ನಮಗೆ ಸಾಧ್ಯನೇ, ನಾವು ಮನೆಗೂ ಹೋಗಲ್ಲ ಇವತ್ತು ಸಾಯಂಕಾಲದ ಯಾವ ಶಾಸ್ತ್ರನೂ ಬೇಡ. ಕೀರ್ತಿ ENT
ನನ್ನ ಮೇಲೆ ಹಣೆ ಇಟ್ಟಳು. ಕೀರ್ತಿ ENT ಕ್ಲಿನಿಕ್ಗೆ ಬರ್ಬೇಕು ಫಸ್ಟು ನಾವು ಅಂತ. ಇಲ್ಲಪ್ಪ ಇರೋ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಳ್ಳಿ ಫಸ್ಟು, ಆಮೇಲೆ ಮಾಡೋಣ. ಯಾಕೆ ಅಷ್ಟು ಆತ್ರ ಏನಿತ್ತು ನಿಮಗೆ? ಏನು ಏನ್ ಬರಕ್ಕ? ಹೌದು, ಇಲ್ಲ ಇಲ್ಲಿ ಬಂದ್ರೆ ಇನ್ನು ತುಂಬಾ ಫೇಮಸ್ ಆಗ್ಬಹುದು ಅಂತ ಸ್ವಲ್ಪ ಅನ್ನಿಸ್ತು. ಓಕೆ. ಸೊ ಅದಕ್ಕೆ ಇವಳು ಕಾಫಿ ಕುಡಿದು ಸಾಕಾಯ್ತು ಸರ್, ಇಲ್ಲೇ ಆದ್ರೂ ಸರಿ ಸಿಗುತ್ತಾ ಅಂತ ಬಂದಿದ್ದೀನಿ. ಥ್ಯಾಂಕ್ ಯು. ಹೌದು. ಎಷ್ಟು ದಿನ ಆಯ್ತು ಮದುವೆ ಆಗಿ? ಅಕ್ಟೋಬರ್ 31ಕ್ಕೆ ಮದುವೆ ಆಗಿದ್ದು. ಸೊ ಆಲ್ಮೋಸ್ಟ್ 2 ತಿಂಗಳು ಮುಟ್ತಾ ಇದೀವಿ ಇವಾಗ ಸಕ್ಸಸ್ಫುಲಿ. ಸಾಮಾನ್ಯವಾಗಿ 2 ತಿಂಗಳಿಗೆ ಯಾರಿಗೂ ಹೇಳ್ಕೊಳ್ಳಲ್ಲ. ಏನು ಅಪ್ಪ, ಹೌದು, ಹೇಳ್ಕೊಳಲ್ಲ. ಹೌದು. ಮದುವೆ ಆಗಿ 2 ತಿಂಗಳು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಒಂದು 5 ತಿಂಗಳು ಆಗೋವರೆಗೂ ಜಾಸ್ತಿ ಓಡಾಡಬೇಡಿ. ಆಯ್ತು. ಯಾಕೆ? ಅಂದರೆ ಹೊರಗಡೆ ಹೋಟ್ಲಲ್ಲಿ ಊಟ ಮಾಡಬೇಡಿ. ಮನೇಲಿ ನಿಮ್ಮ ನೆಂಟರು ಅವರು ಇವ್ರ ಮನೇಲಿ ಊಟಗಳೇ ಇರುತ್ತೆ. ಕರೆಕ್ಟ್. ಹೌದು. ಅವ್ರಿಗೂ ಗೊತ್ತಿದೆ ನಮ್ಮ ಮನೇಲಿ ಇರಲ್ಲ. ಓ ಹೌದಾ, ಆ ಥರನಾ ಸಂಭ್ರಮ? ಮಾತಾಡೋಣ ಅದ್ರ ಮೇಲೆ. ಅತಿ ಅಪರೂಪ ನಿನ್ನ ರೂಪ ಅಂತ ಸ್ವರೂಪನ ಮದುವೆ ಆಗಿದೆ. ಹೌದು ಕರೆಕ್ಟ್. ಈಗ ನಮ್ಮ ಕಾರ್ಯಕ್ರಮನ ಒಂದು ಐಟಮ್ ಸಾಂಗಿಂದ ಅಫಿಷಿಯಲ್ ಆಗಿ ಶುರು ಮಾಡೋಣ. ನಿನ್ನ ನೋಡಕ್ಕ ಬಂದನಿ ಬಾಬಾ, ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವಾ, ಗ್ಯಾಪ್ ಯಾಕ ಇಟ್ಕಂತೀರಿ, ಯಾತ್ಯಾಕ ನಿಂತ್ಕೊವಲ್ರಿ, ಕಿಸ್ಸು ಕೊಡ್ರಿ ಒಂದ ಸರತಿ. ಟೇಕ್ ಇಟ್ ಪುಷ್ಪಾವತಿ, ಟೇಕ್ ಇಟ್ ಪುಷ್ಪಾವತಿ. ಆಯ್ತಾ ಶೇಖು? ಆಯ್ತಲ್ಲ, ಮದುವೆ ರಿಸೆಪ್ಷನ್ ಅಲ್ಲಿ ನೋಡಿದ್ರಲ್ಲ, ಇದಕ್ಕೆ ಮಾಡಿತ್ತಾನೆ ಡ್ಯಾನ್ಸ್. ನಾವು ತಾಳಿ ಕಟ್ಬೇಕಾದ್ರೆ ಕೈ ನಡಗ್ಲಿಲ್ವಾ? ಅದೊಂದು ದೊಡ್ಡ ಒಂದು ಮಿನಿ ಎಪಿಸೋಡ್ ಆಗೋಯ್ತು. ತಾಳಿ ಕಟ್ಟೋ ಟೈಮ್ಗೆ ನನಗೆ ಹೇಳಿದ್ರು, ನಮ್ಮದ್ರಲ್ಲಿ ಹುಕ್ ಹಾಕೋದು ನಾವು. ನಾನು ಎಲ್ರಿಗೆ ಹೇಳಿದ್ದೀನಿ, ಹುಕ್ಕನ್ನು ಲೂಸ್ ಮಾಡಿ ಕೊಡಿ ನನಗೆ ಅಂತ. ಕೊಟ್ಟಿಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಲ್ಲಿ ಕಟ್ಟು ಹಾಕು ಅನ್ನೋ, ಅದು ಓಪನ್ ಆಗಿಲ್ಲ ಹುಕ್ಕು, ನಾನು ಹೇಗೆ ಹಾಕ್ಲಿ? ಸ್ವಲ್ಪ ಟೆನ್ಷನ್ ಆಯ್ತು ಅಲ್ಲಿ. ಒಂದು ಹುಕ್ಕಿನ ಕತೆ. ಕರೆಕ್ಟ್. ಆಯ್ತು, ಒಟ್ಟಿನಲ್ಲಿ ಹುಕ್ಡ್ ಫಾರ್ ಲೈಫ್. ಕರೆಕ್ಟ್. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು 10 ಜನಕ್ಕೆ ಕಟ್ಟಿ ಅಭ್ಯಾಸ ಮಾಡ್ಬೇಕು. ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅದು. ಗುಡ್. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಪೂರ್ತಿ ಹೆಸರು? ಸಾಯಿ ಸ್ವರೂಪ್ ಶೆಟ್ಟಿ. ಐಶ್ವರ್ಯ ರಂಗರಾಜನ್. ಡೇಟ್ ಆಫ್ ಬರ್ತ್? 21st August 1995. September 18th 1997. ಎಷ್ಟು ವರ್ಷದಿಂದ ಪರಿಚಯ? 4 ವರ್ಷದಿಂದ ಪರಿಚಯ. 4 ವರ್ಷದಿಂದ. ಹವ್ಯಾಸಗಳು? ಕ್ರಿಕೆಟ್ ಜಾಸ್ತಿ ಹವ್ಯಾಸ. ಕ್ರಿಕೆಟ್, ಕಾಮೆಂಟ್ರಿ, ಮ್ಯಾಚ್ ನೋಡೋದು, ಆಡೋದು, ಸ್ವಲ್ಪ ಓದೋದು, ಐ ಮೀನ್ ಹಾಡು ಕೇಳೋದು, ನಂಗೆ ತೊಂದರೆ ಕೊಡೋದು. ಅದು ಹವ್ಯಾಸ ಅಲ್ಲ, ಅದು ಪ್ರೊಫೆಷನ್ ಅದು. ಹಾಬಿ. ಥ್ಯಾಂಕ್ ಯು. ನಂದು ಹವ್ಯಾಸ ಜಾಸ್ತಿ ಫಿಲ್ಮ್ಸ್ ನೋಡೋದು, ನಿದ್ದೆ ಮಾಡೋದು, ಆಮೇಲೆ ಬೈಯೋದು, ಜಗಳ ಮಾಡೋದು. ಇಲ್ಲ, ಅದು ನನಗಂತೂ ಹಾಬಿನೇ. ತುಂಬ ಖುಷಿ ಆಗುತ್ತೆ ನನಗೆ. ಫೇವ್ರೆಟ್ ಪಾಸ್ ಟೈಮ್. ಬಟ್ ಎಸ್, ಇಷ್ಟು. ಚಟಗಳು? ಒಂದು ಬ್ಯಾಡ್ ಹ್ಯಾಬಿಟ್ ಇತ್ತು ಸರ್, ಮದುವೆ ಅದೇ, ಅದನ್ನ ಏನು ಮಾಡೋದು ಹೇಳಿ? ವಾಟ್ ಎ ಡೈಲಾಗ್ ಮ್ಯಾನ್. ಓಹ್, ನೋಡಿ ಕೀರ್ತಿ ಅವರ ಇಲ್ಲಿಗೆ ಬಂದು ಆಗ್ಲೇ ಕಲ್ತ್ಕೋತಾ ಇದ್ದಾನೆ ಮಾತಾಡಕ್ಕೆ. ಸಾಕಾದ ಇಷ್ಟ ಆಗ್ಬಿಟ್ಟು ನಂಗೆ ಹುಡುಗ. ನಾನು ಗಂಡು ಕಡೆ ಇವಾಗ. ಅದೇ ನೋಡಿ. ಅಯ್ಯೋ ಇವಳು ಅಂದ್ರೆ ಇವಳ ಪರಿಚಯ ಯಾರಿಗಿದೆ? ಎಲ್ಲ ಗಂಡ್ ಕಡೆನೆ ಸರ್. ಹೌದಾ? ಪರಿಚಯ ಯಾರಿಲ್ಲ, ಅವಳು ಮಾತ್ರ ಇವಳ ಕಡೆ. ಸೊ ಹಿಂಗೆ. ನಿನ್ ಚಟಗಳು? ಏನೋ ಆ ಥರದ್ದೇನಿಲ್ಲ, ತುಂಬಾ ಒಳ್ಳೆ ಹುಡುಗಿ ನಾನು. ಸೊ ಎನಿವೇಸ್, ಮದುವೆ ಆಗಿ ಕೇವಲ 2 ತಿಂಗಳಿಗೆ ಮನೇಲಿ ಇರೋಕ್ಕಾಗಲ್ಲ ಅಂತ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಾರೆ. ಐಶ್ವರ್ಯ ರಂಗರಾಜನ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಕನ್ನಡದ ಪ್ರಖ್ಯಾತ ಹಿನ್ನೆಲೆ ಗಾಯಕಿ. ಅವರು ಹಾಡಿ ಸೂಪರ್ ಹಿಟ್ ಆಗಿರೋ ಕೆಲವು ಹಾಡುಗಳು, ಆ ಹಾಡಿನ ಮೊದಲ ಸಾಲುಗಳು ಹೇಳ್ಬೋದಾ? ಓಕೆ. ಅಪ್ಪ ಯಾಕೋ ವಯಸ್ಸಾಯ್ತು ಮದುವೆ ಆಗುವಂತಾರೆ, ಮೀಟ್ ಮಾಡೋಣ. ಅಜ್ಜಿ ಯಾಕೋ ಸಾಯಕ್ ಮುಂಚೆ ಮೊಮ್ಮಗುನ ಕೇಳ್ತಾರೆ. ಲೆಮ್ಮಿ ಚಲು ಬಾಯ್, ಇವರ ಕೆಣಕು ಬೇಡ ಬಾಯ್, ವೈರಿಗಳು ಸೋಲುತ್ತಾರೆ ಮಾಡಿ ಟ್ರೈ. ವರ್ಲ್ಡ್ ವೈಡ್ ಕ್ರೇಜ್ ಇವರದೇನೆ ಹಾಯ್, ಕಿಂಗಿಗೆ ಎಲ್ಲ ಕಿಂಗ್ ಇದೆಯೋಜಿ ಗೋಸ್. ನಿನ್ನ ನೋಡಕ್ಕ ಬಂದನಿ ಬಾಬಾ, ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವಾ, ಗ್ಯಾಪ್ ಯಾಕ ಇಟ್ಕಂತೀರಿ, ಯಾತ್ಯಾಕ ನಿಂತ್ಕೊವಲ್ರಿ, ಕಿಸ್ಸು ಕೊಡ್ರಿ ಒಂದ ಸರತಿ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸವಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ನಮಾಮಿ ಈಶ್ವರ ನಾಟ್ಯ ಪೂಜಿತಂ,
ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಥ್ಯಾಂಕ್ ಯು. ಸೂಪರ್. ಎಷ್ಟಾಗಿದೆ ಹಾಡುಗಳ ಸಂಖ್ಯೆ? ಅಂದರೆ ಒಂದಷ್ಟು ಹಾಡು ಹಾಡಿದ್ದೀನಿ, ಒಂದಷ್ಟು ರಿಲೀಸ್ಡ್ ಇದೆ, ಒಂದಷ್ಟು ಅನ್ರಿಲೀಸ್ಡ್ ಇದೆ. ಸದ್ಯಕ್ಕೆ ಒಂದು ಪ್ರಾಬಬ್ಲಿ ಅರೌಂಡ್ 50 ಆಗಿರಬಹುದು ಏನೋ. ಓಕೆ, ಹಾಡುಗಳ ಸಂಖ್ಯೆ ಬರ್ಕೊಂಡಿಲ್ಲ ಎಷ್ಟಾಯಿತು ಅಂತ. ನಾನು ಬರ್ಕೊಂಡಿದ್ದೀನಿ 121 ಹಾಡುಗಳು. ಸೀರಿಯಸ್? ಹೌದಾ? ನಿಜವಾಗ್ಲೂನಾ? ನೀನು ಬರ್ಕೊಂಡಿಲ್ಲ ಅಂದರೆ ನಾನು ಎಷ್ಟು ಹೇಳಿದ್ರು ನಂಬೇಕು. ಓಕೆ, ಕಷ್ಟ. ರೆಡಿ. ಮನೇಲಿ ಹಾಡ್ತಿರ್ತಾರಾ ಐಶ್ವರ್ಯ? ಅಂದ್ರೆ ನಾವು ಕೇಳ್ಕೊಂಡು ಆಡೋದಲ್ಲ, ಅವ್ರು ಆಡ್ತಾನೆ ಇರ್ತಾರೆ ಸರ್. ನನಗೆ ಒಂದು ನಿಮ್ಮ ಮನೆ ಪಕ್ಕದ ಮನೆ ಆಂಟಿ ಅವಾಗವಾಗ 10 ರೂಪಾಯಿ ಈಚೆ ಎಸಿತಾ ಇರ್ತಾರೆ ಅಂತ. ಯಾಕೆ ಅಂತ ಕೇಳಿದೆ. ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಅಂತಂದ್ರು. ಯಾರು ಹೇಳ್ತೀರಾ ಇದನ್ನ? ನಾನು ಹೇಳ್ತೀನಿ. ಇಲ್ಲ, ನಾನು ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ನೊಂದಿರೋದು ನಾನು ಹೇಳ್ತೀನಿ. ಕಾಲೇಜಲ್ಲಿ ಇರ್ತೀವಿ ಸರ್, ಏನಾದರೂ ಮಾತಾಡ್ತಾ ಇರ್ತೀವಿ, ಔಟ್ ಆಫ್ ನೋವೇರ್ ಏನು ಇದೇ ಇರಲ್ಲ, ಸುಮ್ಮನೆ ಏನೋ ಸಾಂಗ್ ಸ್ಟಾರ್ಟ್ ಮಾಡೋದು ಇವರು ಅಡ್ವರ್ಟೈಸ್ಮೆಂಟ್ ಥರ. ಏನೋ ಬಿಟ್ವೀನ್ ಕಾನ್ವರ್ಸೇಷನ್ನು ಏನಾದರೂ ನಾವು ಇದು ಮಾಡ್ತಾ ಇರ್ತೀವಿ, ಅಲ್ಲ ನಮ್ಮ ಟೆನ್ಷನಲ್ಲಿ ಇರ್ತೀವಿ ನಾವು ಎಕ್ಸಾಮ್ಸ್ದು, ಏನೋ ಒಂದು ಸಾಂಗ್ ಸ್ಟಾರ್ಟ್ ಮಾಡೋದು. ಸೊ ನಾನು ಆವಾಗ ಏನು ಪಾಕೆಟಲ್ಲಿ ಏನಾದರೂ ಒಂದು 10 ರೂಪಾಯಿ 5 ರೂಪಾಯಿ ಏನಾದರೂ ಇದ್ದರೆ, ತಗೊಳ್ಳಮ್ಮ, ದಿಸ್ ಇಸ್ ಸಬ್ಸ್ಕ್ರಿಪ್ಷನ್ನು ಈ ಕಾನ್ವರ್ಸೇಷನ್ಗೆ, ಇನ್ನು ಅಡ್ವರ್ಟೈಸ್ಮೆಂಟ್ ಬೇಡ, ಜಸ್ಟ್ ಸ್ಟಾಪ್ ಸಿಂಗಿಂಗ್ ಅಂತ. ನೋಡಿ ಸರ್, ಐಶ್ವರ್ಯ ಹಾಡ್ತಿದ್ರೆ ದಯವಿಟ್ಟು ಹಾಡು ನಿಲ್ಲಿಸು ಅಂತ 10 ರೂಪಾಯಿ ಕೊಡೋ ಗಂಡ. ಅವಾಗ ಗಡ್ಡ ಆಗಿರ್ಲಿಲ್ಲ ಇನ್ನು, ಇವಾಗ ಅಷ್ಟು ದೊಡ್ಡ ರಿಸ್ಕ್. ಅಲ್ಲ, ಅವನಿಗೆ ಮೀಟ್ ಮಾಡಿದಾಗ ನಾನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಅಂದ್ರೆ ನಾನು ಹಾಡು ಹಾಡ್ತೀನಿ ಅದೆಲ್ಲ ಪ್ರಾಬಬ್ಲಿ ಅದಕ್ಕೆ ಜಾಸ್ತಿ ಇಷ್ಟ ಅದ ಅನ್ಸುತ್ತೆ. ಅವನು ಓಕೆ ಇವಳು ಹಾಡು ಹಾಡ್ತಾಳೆ ಅದೆಲ್ಲ ಒಂದು ಜಡ್ಜ್ಮೆಂಟಿನ ಏನೋ ಇದೆ ಮಾಡಲಿಲ್ಲ. ಸೊ ನಿನ್ನ ಇಷ್ಟಪಟ್ಟಿದ್ದಾನೆ, ಸಂಗೀತನ ಇಷ್ಟಪಟ್ಟಿಲ್ಲ. ಎಕ್ಸಾಕ್ಟ್ಲಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಅದಕ್ಕೆ ಖುಷಿನ. ಯಾಕಂದ್ರೆ ಸಂಗೀತ ಜೊತೆ ಆಲ್ರೆಡಿ ಒಂದು ಫೇಲ್ಯೂರ್ ಇತ್ತು ಅವನಿಗೆ. ಕರೆಕ್ಟ್. ಅದಕ್ಕೆ ಯಾವ ಕಂಪನಿಲಿ ವರ್ಕ್ ಮಾಡೋದು ಅಂತ ಹೇಳಿದ್ದು ಸ್ವರೂಪ್? ಹೊರಕ್ಕೆ ಒರಾಕಲ್. ವರ್ಕ್ ಫ್ರಮ್ ಹೋಮ್ ಎಲ್ಲ ಇರುತ್ತಾ? ಹಾಂ ಇದೆ. ನಿಮಗೆ ಸಾಮಾನ್ಯ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಈ ಬೆಡ್ ಮೇಲೆ ವರ್ಕ್ ಮಾಡೋಕೆ ಇಷ್ಟ ಆಗುತ್ತಾ, ಟೇಬಲ್ ಮೇಲೆ ವರ್ಕ್ ಮಾಡೋಕೆ ಇಷ್ಟ ಆಗುತ್ತೆ? ಟೇಬಲ್ ಸರ್, ಟೇಬಲ್. ಡಿಸ್ಟ್ರಾಕ್ಷನ್ಸ್ ಇರಬಾರ್ದಲ್ಲ. ಬೆಡ್ ಮೇಲೆಲ್ಲ ವರ್ಕ್ ಮಾಡಲ್ಲ, ಫೋಕಸ್. ಟೇಬಲ್ ಮೇಲೆ ಸಿಗುತ್ತಾ ಫೋಕಸ್ಸು? ಈಗ ಮದುವೆ ಆಗಿದ್ದ ಹೊಸದರಲ್ಲಿ ಮಾರ್ನಿಂಗ್ ಮಾಡೋಕೆ ಇಷ್ಟ ಆಗುತ್ತಾ, ಮಧ್ಯಾಹ್ನದ ಹೊತ್ತು ಮಾಡೋಕೆ ಇಷ್ಟ ಆಗುತ್ತಾ, ಈವ್ನಿಂಗ್ ಮಾಡೋಕೆ ಇಷ್ಟ ಆಗುತ್ತಾ ಲಾಗಿನ್? ಅಂದರೆ ಮಾರ್ನಿಂಗ್ ಏನು ಸ್ವಲ್ಪ ಫ್ರೆಶ್ ಇರ್ತೀವಲ್ಲ, ಸೊ ಈಸಿ ಆಗುತ್ತೆ. ಆಮೇಲೆ ಸ್ವಲ್ಪ ಟಯರ್ಡ್ ಆಗುತ್ತೆ ಮಧ್ಯಾಹ್ನ ಮತ್ತು ರಾತ್ರಿ ಒಂದ್ಸಲಿ ಇಲ್ ಬಿ ಫ್ರೆಶ್. ಮಧ್ಯಾಹ್ನ ಸ್ವಲ್ಪ ಲಿಟಲ್ ನಮಗೆಲ್ಲ ಗೊತ್ತಾಗೋಯ್ತು. ಆಯ್ತಾ ಇಬ್ರು ಮಾತಾಡಿ ಆಯ್ತಾ ಪ್ರಶ್ನೆ ಇದು? ಮುಂದಕ್ಕೆ ಹೋಗೋಣ. ಕಾರ್ಪೊರೇಟ್ ಕಲ್ಚರ್ ನಿನಗೆ ಏನು ಗೊತ್ತು? ಹೌದು, ಲೈಕ್ ಕೀರ್ತಿ ಟಾಕಿಂಗ್ ಅಬೌಟ್ ಕಾರ್ಪೊರೇಟ್ ಕಲ್ಚರ್. ಕಾರ್ಪೊರೇಟ್ ಕಲ್ಚರ್ ನಿನಗೆ ಏನು ಗೊತ್ತು? ಏನು ಗೊತ್ತು? ಓಕೆ ಗೈಸ್, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇವರು ಮೀಟಿಂಗ್ ಎಷ್ಟು ಇವರಿಗೆ ಕಾರ್ಪೊರೇಟ್ ಕಲ್ಚರ್ ಇಲ್ಲ ಅಂದ್ರೆ ಮೀಟಿಂಗ್ ನಡೀತಾ ಇರುತ್ತೆ ಸರ್. ನಾವು ಮೀಟಿಂಗ್ ಅಲ್ಲಿ ಏನಾದ್ರು ಮಾತಾಡ್ತಿರ್ತೀವಿ. You do realize he is not talking about corporate culture. I do realize that. Yes. So ಮೀಟಿಂಗ್ ಅಲ್ಲಿ ನಾವು ಸುಮ್ಮನೆ ಏನು ಅನ್ಕೋಬೇಡ, ನಮ್ದು ಫ್ಯಾಮಿಲಿ ಶೋ. ಹೌದು. ಮೀಟಿಂಗ್ ಆಗ್ತಾ ಇರುತ್ತಾ, ಇವ್ನು ಬಂದು ಏನೋ ಇಂಪಾರ್ಟೆಂಟ್ ಅಂತ ಅನ್ಕೋಬೇಕು, ಬಂದು ಪಾತ್ರೆ ಇದೆ ತೊಳಿತಲ್ಲ ನೀನು. ಮೀಟಿಂಗ್ ಟೈಮ್ ಅಲ್ಲ, ಮೀಟಿಂಗ್ ಆಗ್ತಾ ಇದೆ ಏನ್ ಅನ್ಕೋಬೇಡ. US ಟೈಮಲ್ಲಿ ನನ್ನ ಕ್ಲೈಂಟ್ಸ್ ಏನಂತ ಅನ್ಕೋತಾರೆ, ಯಾಕೆ ಇನ್ನು ಡೆಲಿವರಬಲ್ ಟೈಮಿಗೆ ಹೋಗಿಲ್ಲ, ಮುಸ್ರೆ ತಿಕ್ತಾ ಇದ್ದೀರಿ ಅಂತ. ಅದು ಏನು ಫುಲ್ಲು ಡೀಸೆಂಟ್ ಆಗಿ ನಾಕ್ ಮಾಡ್ಬಿಟ್ಟು ಒಳಗಡೆ ಬಂದು ಇಂಪಾರ್ಟೆಂಟ್ ಇದೆ, ಪಾತ್ರೆ ಇದೆ ತೊಳಿತೀಯ. ಏನ್ ಮಾಡ್ಲಿ ತೊಳಿ. ನಿನ್ ಭವಿಷ್ಯ ಕಾಣ್ತಿದ್ಯಾ? ನಮ್ಮ ಕ್ಯಾಮ್ರಾಮನ್ ಸಂತು ಅಂತ ಮುಂದಿನ ತಿಂಗಳು ಮದುವೆ ಆಗ್ತಿದ್ದಾನೆ, ಭವಿಷ್ಯ ಕಾಣ್ತಿದ್ಯಾ ಅಂತ ಕೇಳಿದೆ. ಸೊ ತುಂಬ ಒಳ್ಳೆ ಮೀಟಿಂಗು ಮನೆಗಳಲ್ಲಿ. ಸೊ ವರ್ಕ್ ಫ್ರಮ್ ಹೋಮ್ ಪ್ರಿಫರ್ ಮಾಡ್ತೀರಾ, ಹಂಗಾದ್ರೆ ಆಫೀಸ್ಗೆ ಹೋಗಿ ಕೆಲಸ ಮಾಡೋದು ಪ್ರಿಫರ್ ಮಾಡ್ತೀರಾ? ಡಿಪೆಂಡ್ ಸರ್, ಇವಳು ಸ್ಟೇಟ್ ಆಫ್ ಮೈಂಡ್ ಮೇಲೆ. ಇವಳು ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದ್ರೆ ಆಫೀಸ್ ಡೈರೆಕ್ಟ್, ರಾತ್ರಿನೇ ಆಮೇಲೆ ಬರೋದು. ಬಟ್ ಬೇರೆ ಗುಡ್ ಟೈಮ್ಸ್ ಆದರೆ ಮನೇಲಿ. ಸಾಮಾನ್ಯವಾಗಿ ನಾವೆಲ್ಲ ಅಂದರೆ ಈ BCom ಮಾಡಿದವರು 1 ರಿಂದ 6 ಸೆಮ್ಮಲ್ಲಿ ಒಂದು ಬ್ಯಾಕ್ಲಾಗ್ ಇರುತ್ತೆ. ಫಸ್ಟ್ ಸೆಮ್ಮಲ್ಲಿ ಒಂದು ಹೋಗ್ಬಿಡುತ್ತೆ,
ಸೆಕೆಂಡ್ ಸೆಮ್ ಬರಿಬೇಕಾದ್ರೆ ಫಸ್ಟ್ ಸೆಮ್ದು ಮುಗಿಸ್ಕೋತೀವಿ, ಅಥವಾ ಥರ್ಡ್ ಸೆಮ್ಮಲ್ಲಿ ಬರಿಬೇಕಾದ್ರೆ ಫಸ್ಟ್ ಸೆಮ್ದು ಬರೆದು ಮುಗಿಸ್ಕೋತೀವಿ. ಒಂದು ಎಕ್ಸ್ ಇರುತ್ತೆ, ಒಂದು ಎಕ್ಸ್ ಇರುತ್ತೆ. ಕೆಲವ್ರಿಗೆ 5x ಇತ್ತು. 5 ಯಾರಿಗೆ? ನಂಗ ಹ್ಞೂ, ನಂಗ 5 ಅಲ್ಲ, 14x. ಅದೇ ಇದು ನಿನ್ನ ಬಾಯಲ್ಲಿ ಬರಲಿ ಅಂತ. 40 ಹಂಗಂತ ಅಲ್ಲ, ನಾನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರ್ಲಿಲ್ಲ ಅಷ್ಟೇ, ಬರ್ದು ಫೇಲ್ ಆಗಿರೋದಲ್ಲ. ಅದು ಎರಡು ಕ್ಯಾಚ್ ಸ್ಲಿಪ್ ಅಲ್ಲಾದ್ರೂ ಒಂದೇ, ಡೀಪ್ ಅಲ್ಲಾದ್ರೂ ಒಂದೇ, ಔಟೇ. ಡಿಫ್ರೆನ್ಸ್ ಏನೂ ಇಲ್ಲ. ಹೋಗಿಲ್ವಂತೆ, ಬರೀಲಿಲ್ವಂತೆ, ಫೇಲ್ ಆದ್ರೆ ಇದು ದೊಡ್ಡ ಕಥೆ ಆಯ್ತಲ್ಲ. ಏನಕ್ಕೆ ಅಂದ್ರೆ ಅವಾಗೆಲ್ಲ ನಾನು ರಿಯಾಲಿಟಿ ಶೋಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅವಾಗ ಬ್ಯುಸಿ ಆಗಿದ್ದೆ, ಸ್ವಲ್ಪ ಎಕ್ಸಾಮ್ ಕಡೆ ಗಮನ ಹರ್ಸಕ್ ಆಗ್ತಿರ್ಲಿಲ್ಲ. ಬಟ್ ಲಾಸ್ಟ್ ಸೆಮಲ್ಲಿ 6ನೇ ಸೆಮಲ್ಲಿ ಎಲ್ಲ ಬರ್ದು 14 ಪಾಸ್ ಆಗಿದೆ, ಗೊತ್ತಾ? ಚಪ್ಪಾಳೆ ಚಪ್ಪಾಳೆ ಸಾಧನೆ ಕೊಂದು ಚಪ್ಪಾಳೆ. ನಿನಗೆ ನೀನೇ ಕಷ್ಟ ಮಾಡ್ಕೊಂಡು ಆಮೇಲೆ ಏನೋ ದೊಡ್ಡ ಸಾಧಿಸ್ಬಿಟ್ಟೆ. ಇದಕ್ಕೆ ಏನಾದ್ರು ಅರ್ಥ ಇಲ್ಲ ಇದಕ್ಕೆ. ಏನ್ ಕೀರ್ತಿ ನೀವು ಹಿಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರೋ ಹುಡುಗಂಗೆ? ಇಲ್ಲ ಅಲ್ಲಿ ಲಾಜಿಕ್ ಇದೆ. ಹೌದೌದು. ನಾನು ಹೋಗೇ ಇಲ್ಲ, ನಾನು ಬರ್ದೇ ಇಲ್ಲ. ಇಲ್ಲ ಅಂದ್ರೆ ಏನು ದೊಡ್ಡ ಉಗ್ರ ಪ್ರತಾಪಿ. ಡೈಲಾಗ್ ಬರುತ್ತಾ ನಿಂಗೆ? ಯಾವುದು? ಉಗ್ರ ಪ್ರತಾಪಿ. ಹಾ, ರೆಡಿ ತಗೋ. 3, 2, 1 ಗೋ. ಉಗ್ರ ಪ್ರತಾಪಿ. ಹಾ, ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಶೌರ್ಯ? ನೂಪುರಂಗಳ ಕಟ್ಟಿ ನಟಿಸಿದ ಕಥೆ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನೇ ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲು ಶಿಖಂಡಿ. ನಾನು ಆಗ್ಲಿಂದಲೇ ಅವರ ಅಭಿಮಾನಿ ಆಗ್ಬಿಟ್ಟೆ, ಅಂದ್ರೆ ಫ್ಯಾನ್ ಅಂತಾರಲ್ಲ ಆ ತರ. ಆದ್ರೆ ಅವಾಗಿಂದ ಹೇಳ್ತೀವಿ ನಾವು, ನಸೀಮ ಈ ಮುಂದಿನ ತಿಂಗಳು ಮದುವೆ ಆಗ್ತಾನೆ ಅಂತ, ಅವ್ನು ನೋಡ್ಕೊಂಡು ನಪುಂಸಕ ನೀನು ಅನ್ನೋದು, ಅಸಹ್ಯ ಶಿಖಂಡಿ ಅನ್ನೋದು. ನಾನು ಅದಕ್ಕೆ ಯಾರನ್ನೂ ನೋಡ್ಲಿಲ್ಲ, ನಾನು ಅದಕ್ಕೆ ನೆಲ ನೋಡ್ಕೊಂಡು ಹಾಡಿದೆ. ಬಟ್ ನೈಸ್ ಯಾ, ವೆರಿ ಗುಡ್. 10 ರೂಪಾಯಿ ಕೊಡ್ತೀನ? ಇಲ್ಲ ಸರ್, ಮದುವೆ ಆದ್ಮೇಲೆ ಅದು ಇಲ್ಲ ಸರ್ ನನ್ನ ಹತ್ರ. ಓಕೆ, ಈಗ ರಾತ್ರಿ ಹೊತ್ತು ಮನೇಲಿ ಇರ್ತೀರಾ, ಕರೆಂಟ್ ಹೋಗ್ಬಿಡುತ್ತೆ. ಆ ಸಿಚುವೇಶನ್ ಅಲ್ಲಿ ಯಾವ ಸಾಂಗ್ ಹಾಡ್ಬೋದು? ರಾತ್ರಿ ಇಲ್ಲ, ಬೇಡ ಬೇಡ ಬೇಡ. ಸೆಕೆಂಡ್ ಲೈನ್ ಅವಳಿಗೆ ನೆನಪಾಯ್ತು ಏನು ಅಂತ. ಏನ್ ಬರುತ್ತೆ ಸೆಕೆಂಡ್ ಲೈನ್? ಏನ್ ಬರುತ್ತೆ? ಏನಪ್ಪ, ಸಾರಿ ಬೇಡ. ಅಯ್ಯೋ, ಅದೊಂದೇ ಹಾಡು ನಾವ್ಕೊ ಬರ್ತಾ ಇದೆಯೋ. ರಾತ್ರಿ, ಹಾ ಇದು ಹಾಡೋಣ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು, ನಿನ್ನನ್ನು ಆಚೆಗೆ ನೂಕೆಂದಿತು. ಕರೆಕ್ಟ್ ಆ ಸಾಂಗ್ ಸೆಲೆಕ್ಷನ್, ಯೋಚನೆ ಮಾಡಿ ಸ್ವಲ್ಪ. ಆ ಹಾಡ್ಬಿಟ್ರೆ ಜ್ವಾಪಾನ ರಾತ್ರಿ ಆಯ್ತು ಯಾಕಮ್ಮವ ಯಾಕಮ್ಮವ, ಜಾಗರಣೆ ಖಾತ್ರಿ ಆಯ್ತು ಯಾಕಮ್ಮವ ಯಾಕಮ್ಮವ. ಸುಮ್ಮನೆ ಈಗ ಹೇಳ್ತಾ ಇದ್ದಾರೆ. ಸಂಜೆ ಕರೆಂಟ್ ಹೋಗಿದೆ, ಸಂಜೆ ಒಂದು 6:30, ಇನ್ನೂ ಸೂರ್ಯ ಇದ್ದಾನೆ, ಕರೆಂಟ್ ಹೋಗಿದೆ, ಲೈಟ್ ಇಲ್ಲ, ಏನೋ ಇನ್ನೂ ಇದಾಕಿಲ್ಲ, ಬ್ಯಾಕಪ್ ಹಾಕ್ಸಿಲ್ಲ. ನಾನು ಎಲ್ಲೋ ಇದ್ದೀನಿ, ಕಾಲ್ ಮಾಡಿ ಕರೆಂಟ್ ಹೋಗಿದೆ ಬಾ ನೀನು ಇವಾಗ ಇಲ್ಲಿ. ಏನ್ ಮಾಡೋದಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀನ್ ಬಾ ಅಂತ. ನಾನಂದೆ, ನಾನು 1.5 ಗಂಟೆ ದೂರ ಇದ್ದೀನಿ, ನಾನು ಬರುವಾಗ ಕರೆಂಟ್ ಬಂದಿರುತ್ತೆ, ನಾನು ಏನ್ ಮಾಡ್ಲಿ? ಕರೆಂಟ್ ಲೈನ್ ಮ್ಯಾನ್ ನಾನು ಹತ್ತೇನ್ ಮಾಡ್ಲಿ? ಎಲೆಕ್ಟ್ರಿಕಲ್ ಎಂಜಿನಿಯರ್ ಗೊತ್ತಾಕಿರ್ತಿ, ಅದಕ್ಕೆ ಹೌದಾ? ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಏನಾದ್ರೂ ಮಾಡ್ಬೇಕಪ್ಪ. ಅಯ್ಯಪ್ಪ, ಕರೆಂಟ್ ಹೋಗಿದೆ, ಎಲ್ಲಿದ್ರು ಈಗಲೇ ಬಾ. ಏನಿಲ್ಲ, ಸುಮ್ಮನೆ ಸ್ವಲ್ಪ ಹೆದರಿಕೆ ಆಗಿತ್ತು, ಅದಕ್ಕೆ ಕರೆದೆ. ಆಮೇಲೆ ಅರ್ಥ ಆಗುತ್ತೆ, ನಂಗೂ ಅರ್ಥ ಮಾಡ್ಕೊಳ್ಳೋ ಕ್ಷಮತೆ ಇದೆ ನನ್ನಲ್ಲೂ, ಮಾಡ್ಕೋತೀನಿ ಒಂದು 10 ನಿಮಿಷ ಆದ್ಮೇಲೆ. ಕ್ಷಮತೆ ಅಂತ ಬೈದ್ಲು, ಗೊತ್ತಾ ಕ್ಷಮತೆ ಅಂದ್ರೇನು ಅಂತ? ಅಂದ್ರೆ ಇದು ಪೊಟೆನ್ಷಿಯಲ್ ಅಲ್ಲ, ಅಲ್ಲ ಆಡಿಯನ್ಸಿಗೆ ಕನ್ನಡ ಬರುತ್ತೆ ಇವನ್ಗೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ನಾನು ಇದರಲ್ಲಿ 119 125ರಲ್ಲಿ. ಆದ್ರೆ ಸ್ವಲ್ಪ ಮಂಗಳೂರು ಕನ್ನಡ ಮಾತಾಡೋದು ಜಾಸ್ತಿ, ಅದಕ್ಕೆ ಸ್ವಲ್ಪ ತುಂಬಾ ಕಷ್ಟ ಸರ್ ಅದು ಮನೆಯಲ್ಲಿ. ಯಾಕಂದ್ರೆ ಜಗಳ ಆಡ್ತೀವಲ್ವಾ, ಆಬ್ವಿಯಸ್ಲಿ
ಆಬ್ವಿಯಸ್ಲಿ ನಾನು ಮಂಗಳೂರು ಕನ್ನಡದಲ್ಲಿ ಅಡಿ ಒತ್ತೆಲ್ಲ ಕೊಟ್ಟು ಅರ್ಕ ಒತ್ತೆಲ್ಲ ಕೊಟ್ಟು ಒಂದು ಲೈನ್ ಮಾತಾಡ್ತೀನಿ. ಇವಳು ಬೆಂಗಳೂರು ಕನ್ನಡದಲ್ಲಿ 5 ಲೈನ್ ಹೇಳಾಗುತ್ತೆ. ಸೊ ಯಾರು ಜಾಸ್ತಿ ಮಾಡಿದ್ರು ಅವರೇ ತಾನೇ ವಿನ್ ಆಗೋದು ಲಾಸ್ಟಿಗೆ. ಸೊ ಹಂಗೆ ತುಂಬಾ ಕಷ್ಟ. ಈಗ ಕೆಲವೊಂದು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಐಶ್ವರ್ಯ, ಈ ಹಾಡು ನನಗೆ ಸಿಗಬೇಕಿತ್ತು ಅಂತ ಯಾವುದಾದ್ರೂ ಇದೆಯಾ? ಹಂಗೇನು ಅಂದರೆ ಅವ್ರಿಗಿಂತ ಚೆನ್ನಾಗಿ ಹಾಡ್ತಿದ್ದೆ ಅಂತಲ್ಲ, ಈ ಹಾಡು ನನಗೂ ಸಿಗಬೇಕಾಗಿತ್ತು ಅಂತ ಒಂದು ಆಸೆ ಇದೆ, ಸಣ್ಣ ಆಸೆ ಅಂತ. ಅಂದರೆ ಹಳೆ ಹಾಡುಗಳು ತೊಗೊಂಡ್ರೆ ಇದು ನೆನ್ನೆ ತಾನೇ ಒಂದು ಹಾಡು ಕೇಳಿಸ್ಕೊತಿದ್ವಿ ಆ್ಯಕ್ಚುಲಿ, ಗುಂಟೂರು ಗುಂಟೂರು ಆಹಾ ಆ ಹಾಡು ಏನು ಸಖತ್ತಾಗಿದೆ. ಅದನ್ನು ಪ್ರಾಬಬ್ಲಿ ಆ ಹಾಡು ಹಾಡ್ಬೇಕಾದ್ರೆ ತುಂಬ ಮಜಾ ಇರ್ತಿತ್ತು ಹಾಡೋಕ್ಕೆ ಅಂತ ಅನಿಸ್ತಾ ಇತ್ತು. ನೆನ್ನೆ ತಾನೇ ಕೇಳಿಸ್ಕೊತಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ ಆ ಥರ ಹಾಡುಗಳೆಲ್ಲ ಹಾಡಿದ್ರೆ ಸಖತ್ತಾಗಿರೋದು ಅಂತ ಅನಿಸ್ತಾ ಇತ್ತು. ಆಪರ್ಚುನಿಟಿ ಸಿಕ್ಕಿದ್ದಿದ್ರೆ. ಓಕೆ, ಇವಾಗ ಗುಂಟೂರ್ಗೆ ಹೋಗೋಣ. ರೆಡಿ, 3, 2, 1 ಗೋ. ಗುಂಟೂರು ಗುಂಟೂರು ನಾವೂರು ಗುಂಟೂರು ಒಂಚೂರು ಒಂಚೂರು ವಸ್ತಾವ ಅಂಟಾರು ಕೇಳ್ತಾರೆ ಎಲ್ಲರೂ ನಾನು ಇನ್ನು ಸಿಂಗಲ್ಲ, ಗೊತ್ತಿಲ್ಲ ಯಾರಿಗೂ ನಾನು ಮಿರ್ಚಿ ಮಸಾಲ, ಬಾಯಲ್ಲಿ ಇಟ್ರೆ ಖಾರನೋ ನಾ ಸಿಕ್ಕಾಪಟ್ಟೆ ಕೆಕ್ಕಮ್ಮ. ಗುಂಟೂರು ಗುಂಟೂರು ನಾವೂರು ಗುಂಟೂರು ಒಂಚೂರು ಒಂಚೂರು ವಸ್ತಾವ ಅಂಟಾರು. ಸೊ ಥ್ಯಾಂಕ್ ಯು. ಅಯ್ಯೋ, 10 ರೂಪಾಯಿ ಕೊಡೋರು 100 ರೂಪಾಯಿ ಕೊಟ್ಟಂಗೆ ಆಯ್ತು. ಇದೆಲ್ಲ ಸಿಗಲ್ಲ ಅಷ್ಟೊಂದು ಈಸಿಯಾಗಿ. ನೈಸ್. ಯಾವತ್ತು ಮನೇಲಿ ಸ್ವರೂಪ್ ಯಾಕೋ ಮೂಡು ಅಪ್ಸೆಟ್ ಆಗಿದೆ, ಒಂದು ಹಾಡು ಹಾಡು ಅಂತ ಕೇಳಿ ಅಪ್ಸೆಟ್ ಮಾಡೋರು ಇವರು ಸರ್, ಇವ್ರ ಹೌದ್ರಾ? ಇಲ್ಲ ಇಲ್ಲ, ಬಟ್ ಅವನು ಇವಾಗಂತೂ ಅಯ್ಯೋ ಎಷ್ಟು ಚೆನ್ನಾಗಿ ಹಾಡ್ತೀಯ ಕಣೆ ಅಂತ ಒಂದೊಂದ್ಸಲ ಬಂದು ಹೇಳ್ತಾನೆ. ಅದಕ್ಕೆ ನಾನು ಹೇಳೋದು, ಅದಕ್ಕೆ ನಾನು ಕೆಲಸ ಕೊಡೋದು ಅಂತ ಹೇಳ್ತಾ ಇರ್ತೀನಿ. ಸೊ ನನ್ನ ಫ್ರೆಂಡ್ ಒಬ್ಬ ವಿಕ್ಕಿ ಅಂತ ಇದ್ದಾನೆ, ಒಳ್ಳೆ ರೈಟರು. ಅವನು ಮುಂದಿನ ತಿಂಗಳು ಮದುವೆ ಆಗ್ತಾ ಇದ್ದಾನೆ, ಇನ್ನೊಂದು 2-3 ತಿಂಗಳಲ್ಲಿ. ವೆರಿ ನೈಸ್. ಅವನು ಒಂದು ಪ್ರಶ್ನೆ ಕೇಳಕ್ಕೆ ಹೇಳಿದ್ದಾನೆ ನಿಮಗೆ. ಅವ್ನಿಗೇನೋ ಒಂದು ಸಣ್ಣ ಕ್ಯೂರಿಯಾಸಿಟಿ, ಮದುವೆ ಆದಮೇಲೆ ಮೊದಲ 1 ವಾರ ಹೇಗಿರುತ್ತೆ ನಿಮ್ಮ ದಿನಚರಿ ಅಂತ ಹೇಳು. ನಮ್ಮ ಲೈಫಲ್ಲಿ ಏನಾಗೋಯ್ತು ಅಂದರೆ ತುಂಬ ಅಂದರೆ ನಮ್ಮ ಕೆಲಸಲ್ಲೇ ಬ್ಯುಸಿ ಆಗಿದ್ವಿ. ನಾನು ಪ್ರೋಗ್ರಾಮ್ಸ್ ಅಂತ ಸ್ಟಾರ್ಟ್ ಆಗೋಯ್ತು, ಆ್ಯಂಡ್ ಇವ್ದು ಕಾಮೆಂಟ್ರಿ ಮಾಡೋದು ಅಂತ ಸ್ಟಾರ್ಟ್ ಆಯ್ತು, ಕೆಲಸ ಎಲ್ಲ ಇತ್ತು. ಸೊ ಆ್ಯಕ್ಚುಲಿ 1 ವಾರ ನಾವು ನಮ್ಮ ಮನೆ PG ಥರ ಇತ್ತು, ಬರೋದು ಊಟ ಮಾಡೋದು ನಿದ್ದೆ ಮಾಡೋದು ತಿರ್ಗಾ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು. ಬಟ್ ಅದು ಬಿಟ್ಟರೆ ಅದೇ ವೆಕೇಶನ್ಗೆ ಹೋಗಿದ್ದು. ಸಂಜೆ ಮಾತ್ರ ಸೇರ್ತಿದ್ರಿ ಪಾನಿಪುರಿ ಸ್ನ್ಯಾಕ್ಸ್ಗೆ? ಹೌದು, ಕರೆಕ್ಟ್. ನಮಗೇನು ಡಿಫ್ರೆನ್ಸ್ ಆಗಲಿಲ್ಲ ಆ್ಯಕ್ಚುಲಿ, ಯಾಕಂದರೆ ಫಸ್ಟೇ ಪರಿಚಯ ಆಯಿತು, ಏನು ಡಿಫ್ರೆನ್ಸ್ ಇವಾಗ ಎಲ್ಲರೂ ಕೇಳಿದಾಗ ಹೌಸ್ ಮ್ಯಾರಿಡ್ ಲೈಫ್ ಅಂತ ಇಟ್ಸ್ ಆ್ಯಕ್ಚುಲಿ ದ ಸೇಮ್, ಎಕ್ಸೆಪ್ಟ್ ಸ್ವಲ್ಪ ಅಡುಗೆ ಮಾಡೋದು ಕಲ್ತ್ಕೋಬೇಕು. ಫುಡ್ ಸ್ವಲ್ಪ ವರ್ಸ್ ಇದೆ, ಇಲ್ಲಾಂದ್ರೆ ಎಲ್ಲ ಸ್ವಲ್ಪ ವರ್ಷ. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಸುಳ್ಳು ಹೇಳ್ತಾ ಇದ್ದಾನೆ ನಾನು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಆದರೆ ಮಾಡಲ್ಲ ಅಷ್ಟೇ. ಇದು ಎಕ್ಸಾಮ್ದೇ ಲಾಜಿಕ್ ಇವ್ರದ್ದು. ನೀವು ಆ್ಯಕ್ಚುಲಿ ಅಡುಗೆನ ತುಂಬ ಆರ್ಗ್ಯಾನಿಕ್ ಆಗಿ ತಿನ್ನಬೇಕು, ಒಂದು ಹೆಲ್ದಿ ಫುಡ್ಗಳು. ಅದು ಸದ್ಯಕ್ಕೆ ಕಷ್ಟ ಆಗ್ತಾ ಇದೆ, ಯಾಕಂದರೆ ಅಥವಾ ನೀವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿರ್ಬೇಕು, ಅವಾಗ ಅಷ್ಟೇ ಅಲ್ವಾ? ಇರಬೇಕೇನೋ. ಹೌದು. ಸೊ ನಮ್ಮಲ್ಲಿ JP ನಗರ ರಂಗಶಂಕರ ಹತ್ರ ಮರಳಿ ಸಂತೆ ಅಂತ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ, 100% ಆರ್ಗ್ಯಾನಿಕ್ ಅವರು. ಸೊ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮರಳಿ ಸಂತೆ, ಅಡುಗೆ ಮಾಡೋದು ಕಲ್ತ್ಕೊತೀನಿ. ಇವ್ರ ಹತ್ರ ಫ್ರೆಶ್ ತರಕಾರಿಗಳು, ಫ್ರೆಶ್ ತರಕಾರಿ, ಹಣ್ಣುಗಳು, ಮತ್ತು ಸಾವಯವ ಆಹಾರ ಧಾನ್ಯಗಳು, ಮತ್ತು A2 ಹಾಲು ಅಂತ ಬರುತ್ತೆ, ತುಂಬ ಆರ್ಗ್ಯಾನಿಕ್. ಅದು ಕಾಡಿನ ಜೇನು ಸಿಗುತ್ತೆ ಇವ್ರ ಹತ್ರ. ಹರ್ಬಲ್ಲು ಮತ್ತು ನೈಸರ್ಗಿಕ ಸೌಂದರ್ಯವರ್ಧಕಗಳು ಸಿಗುತ್ತೆ, ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ. ಸೊ ಈ ಅಕ್ಕಿಲೇ ಒಂದು 30 ಥರ ಅಕ್ಕಿಗಳಿದೆ ಗೊತ್ತಾ, ಪಾಲಿಶು, ಸೆಮಿ ಪಾಲಿಶು, ಈ ಥರದ್ದೇನೇನೋ ತುಂಬ ಆರ್ಗ್ಯಾನಿಕ್ ಇರೋದು, ಬೆಲ್ಲಗಳು ವಿಶೇಷವಾಗಿರೋದು, ಈ ಥರದ್ದೆಲ್ಲ ಏನೇನೋ ಸಿಗುತ್ತೆ. ಅವ್ರು ನೋಡಿ ಸೌಂದರ್ಯ ವರ್ಧಕ ಅಂದ್ಬಿಟ್ಟು ನನ್ನನ್ನು ನೋಡಿ ಹೇಳ್ತಾ ಇದ್ದಾರೆ ಅವರು. ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ದವಸ ಧಾನ್ಯ ಸಿಗುತ್ತೆ, ತರಕಾರಿಗಳು ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ, A2 ಘೀ ಸಿಗುತ್ತೆ, ಬಟರ್ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ವೈಲ್ಡ್ ಹನಿ ಅಂತಾರಲ್ಲ ಅದು, ಮರದ ಗಾಣದಲ್ಲಿ ತೆಗೆದ ಎಣ್ಣೆ ಸಿಗುತ್ತೆ, ಕೆಮಿಕಲ್ ಫ್ರೀ ಹೋಮ್ ಪ್ರಾಡಕ್ಟ್ ಸಿಗುತ್ತೆ,
ಹರ್ಬಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಸಿಗುತ್ತೆ. ಮರಳಿ ಸಂತೆ ಅಂತ ರಂಗಶಂಕರದ ಹತ್ರನೇ ಇದೆ. ರಂಗಶಂಕರದಿಂದ ವಾಕಬಲ್ JP ನಗರಲ್ಲಿ. ಒಳ್ಳೇದಾಗಲಿ ಮರಳಿ ಸಂತೆ. ನಾವು ಬೇಗ ನಿಮ್ಮ ಅಂಗಡಿಗೆ ಬಂದು ವಿಸಿಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ವಿಸಿಟ್ ಮಾಡೋದು ಬೇಡ, ದುಡ್ಡು ಕೊಟ್ಬಿಟ್ಟು ಏನಾದ್ರು ತೊಗೊಂಡು ನಾವು ಆದಷ್ಟು ಬೇಗ ನಿಮ್ಮ ಅಂಗಡಿಗೆ ಬಂದು ಚೆನ್ನಾಗಿ ಶಾಪ್ ಮಾಡಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹ್ಯಾಂಪರ್. ಶಾಪಿಂಗ್ ಒಂದು ಚೆನ್ನಾಗಿ ಬರುತ್ತೆ ಇವಳಿಗೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಸರಿ, ನೀವಿಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ನೂ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನೇರವಾಗಿ ನೋಡೋಣ ಅಂತ ಒಂದು ಚಿಕ್ಕ ಗೇಮ್ ಇದೆ, ಕಂಪ್ಯಾಟಬಿಲಿಟಿ ಗೇಮ್. ಓ ಮೈ ಗಾಡ್, ಆಯ್ತು ಮುಗೀತು. ಅದರಲ್ಲೇ ಹೊಡಿತಾಳೆ ಸರ್ ಅವಳು. So cute. This is so cute. ಓಕೆನಾ? ಓಕೆ, ಕ್ವಶನ್ ಪ್ರಕಾರ ತಿರ್ಗ್ಸೋದಾಯ್ತು. This is so ಓಕೆ, cute. ಸರಿ, ಓಕೆ. ಓಕೆ, ಮೊದಲನೇ ಪ್ರಶ್ನೆ, ನಿಮ್ಮನೇಲಿ ಐಶ್ವರ್ಯ ಯಾರು? ಐಶ್ವರ್ಯ ಯಾರ? ಅಲ್ಲಪ್ಪ, ಯಾರು ಜಾಸ್ತಿ ದುಡಿತಿರೋದು ಅಂತ. I don't know. Both of us. ಓಕೆ ಸರ್, ಯಾರ ಫ್ಯಾಮಿಲಿ ತುಂಬ ಟ್ರಿಕ್ಕಿ? ಫ್ಯಾಮಿಲಿ ಟ್ರಿಕ್ಕಿನಾ? ಓಕೆ, ಹೆಣ್ಮನೆಯವರಲ್ವಾ, ಸೊ ಪಾಪ ನಾವು. ಅಂದ್ರೆ ನಮ್ದು ಪ್ರಾಡಕ್ಟೇ ಸಿಂಪಲ್ ಇದೆ ಸರ್, ಪ್ರಾಡಕ್ಟೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಸೊ ಪ್ರಾಡಕ್ಟ್ ಇಂದ ಫ್ಯಾಮಿಲಿನೂ ಸ್ವಲ್ಪ. ಯಾರು ತುಂಬ ಆರ್ಗ್ಯೂ ಮಾಡೋದು? ಯಾರು ಬೇಗ ಕಾಂಪ್ರಮೈಸ್ ಆಗೋದು? ಓ, ಆರ್ಗ್ಯೂ ಮಾಡೋರು ಅವರೇ, ಕಾಂಪ್ರಮೈಸ್ ಅವರೇನ? ರಿಲೇಶನ್ಶಿಪ್ ಅಲ್ಲಿ ನಾನು ಪ್ಯಾಸಿವ್ ಪಾರ್ಟಿಸಿಪೇಟ್ ಸರ್. ಅವರೇ ಆರ್ಗ್ಯೂ ಮಾಡೋದು, ಅವ್ರಿಗೆ ಕೋಪ ಬರೋದು, ಅವರೇ ಸಾರಿ ಅನ್ನೋದು, ಅವರೇ ಎಲ್ಲ ಮಾಡೋದು, ನಾನು ನೋಡ್ತಾ ಇರ್ತೀನಿ ಅಷ್ಟೇ, ಗೋಡೆ ಥರ. ಇಲ್ಲ, ನಾನು ಯಾರು ತುಂಬ ಚೆನ್ನಾಗಿ ಸ್ಟೈಲ್ ಮಾಡೋದು? ಬೇರೆ ಪ್ರಶ್ನೆ ಕೇಳಿ ನೀವು. ಸರ್ ನೋಡಿದ್ರೇನೆ ಗೊತ್ತಾಗಲ್ವಾ ಸರ್? ಒಳ್ಳೆ ಸ್ಟೈಲ್ ಮಾಡೋದು ಇಸ್ ಎ ಗುಡ್ ಥಿಂಗ್. ಅದೇ ಕರೆಕ್ಟ್, ಐ ಅಗ್ರಿ. ತುಂಬ ಗೊರಕೆ ಹೊಡೆಯೋದು ಯಾರು? ಯಾಕೋ ಸುಳ್ಳು ಹೇಳ್ತೀಯಾ? ಇರ್ಲಿ, ನಾನು ವಿಡಿಯೋ ಎವಿಡೆನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ಓಕೆ, ಇರ್ಲಿ, ಇನ್ನೊಂದ್ಸಲಿ ಬರ್ತೀನಿ ಅಂತ ನಾನು ಕರಿಬೇಕಲ್ಲ. ಇಲ್ಲ, ನಾನು ಗಂಡು ಕಡೆ ಕರಿತೀನಿ, ಬರೀ ಗಂಡಸ್ರನ್ನ ಮಾತ್ರ. ನಾಚಿಕೆ ಆಗ್ಬೇಕು ನಿಮ್ಗೆ. ಸ್ವಲ್ಪ ಜಲಸ್ ಆಗೋದು ಯಾರು? ಓಕೆ, ಏನು ಗೊತ್ತಾ, ಇದು ನನ್ನ ಫೋಟೋ ನಾನು ಚೆನ್ನಾಗಿದ್ದೀನಿ ನೋಡಕ್ಕೆ, ಅದಕ್ಕೆ ಇದನ್ನೇ ನಿನ್ ಸೈಡ್ ಹಿಡ್ಕೋಬೇಕು ತಾನೆ, ಚೆನ್ನಾಗಿದ್ರೆ ನನ್ನ ಸೈಡ್ ಅದಕ್ಕೆ ಕಣೋ, ಅದಕ್ಕೆ ಇದನ್ನೇ ತೋರಿಸಿದೀವಿ ನಾವು ಅವಾಗಿಂದ. ಸ್ವಲ್ಪನಾದ್ರೂ ಪ್ರಾಕ್ಟಿಕಲ್ ಯಾರು? ಸ್ವಲ್ಪ ಇನ್ನೋಸೆಂಟ್ ಯಾರು? ಇನ್ನೋಸೆಂಟಾ? ಅತ್ತೆ ಮಾವ ಹತ್ರ ಒಳ್ಳೆ ಹೆಸರು ತಗೊಂಡಿರೋದು ಯಾರು? ಅಯ್ಯೋ ಸಾರಿ. 100%. ಹೌದಾ? 100%. ಆ್ಯಕ್ಚುಲಿ ದ್ಯಾಟ್ ಕ್ವಾಲಿಟಿ ಅದು ಕಷ್ಟ, ನಾನಿನ್ನೂ ಪಿಕಪ್ ಮಾಡಿಲ್ಲ. ರೈಟ್, ಎಲ್ಲಿ ಇದ್ದೀವಿ ಅಲ್ಲಿ ಅಡ್ಜಸ್ಟ್ ಆಗೋದು ಈಸಿ ಅಲ್ಲ, ಡಿಫ್ರೆಂಟ್ ಕಲ್ಚರ್ಸ್ ಆಗಿರೋದ್ರಿಂದ ಎಫರ್ಟ್ ಹಾಕೋದು ಅವಳು ರಿಯಲಿ ಫ್ಯಾಂಟಾಸ್ಟಿಕ್. ಒಳ್ಳೆ ಹಿಡಿಯೋಕೆ ಆಗ್ತದೆ ಅಕ್ಕ, ಫುಲ್ ಟಾಪ್. ನಿಮ್ಮಿಬ್ಬರಲ್ಲಿ ಯಾರು ಒಳ್ಳೆಯವರು? ಒಳ್ಳೆಯವರಾ? ನಾನೇ. ಆರ್ ಯು ಶೋರ್? ಸರಿ ಯೋಚನೆ ಮಾಡು, ಕರೆಕ್ಟ್ ಆಗಿ ಯೋಚನೆ ಮಾಡು. ತುಂಬಾ ಒಳ್ಳೆಯವಳು, ತುಂಬಾ ಒಳ್ಳೆಯವಳು. ಸೀರಿಯಸ್ಲಿ ನನ್ ತುಂಬಾ ಒಳ್ಳೆ. ಡಿಸಪಾಯಿಂಟ್ ಆಗೋಯ್ತು ನಿಮಗೆ ಈ ಆನ್ಸರ್. ನಿಜ ಹೇಳಿ, ನಿಜವಾಗಿ ಎದ್ದೆ ಮುಟ್ಕೊಂಡು ಹೇಳು. ಸರಿ, ಅಯ್ಯೋ ಕಥೆಯೇ ಆಯ್ತಾ? ಖುಷಿನಾ? ಏನೋ ನೋಡಿ, ಅವನಂತೂ ಕಾಂಪ್ಲಿಮೆಂಟ್ ಕೊಡಲ್ಲ ನೀವು ಒಳ್ಳೆಯವಳು ಅಂತ. ನಾನಾದ್ರೂ ನನ್ನ ಬಗ್ಗೆ ಹೇಳ್ಕೋಬೇಕು ತಾನೆ, ನಾನು ತುಂಬಾ ಒಳ್ಳೆಯವಳು ಅಂತ. ನೀವು ಒಬ್ಬರನ್ನೇ ಬೆನ್ ತಟ್ಕೊಂತೀರ, ಅದೇ ಸಮಸ್ಯೆ ಆಗೋದು. ಏನೋ ಮನೆ ಹೋಗಿ ನೀವಿಬ್ಬರ ಜೊತೆ ನನಗೇನಾಗುತ್ತೆ? ಅಡುಗೆ ಚೆನ್ನಾಗಿ ಮಾಡೋದು ಯಾರು? ಮಾಡಕ್ ಬರೋದೇ ಸ್ವಲ್ಪ ಇದಕ್ಕೆ ಸರ್, ಸೊ ಇದಕ್ಕೆ ಹೋಗ್ಬೇಕು. ಥ್ಯಾಂಕ್ ಯು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನ್ ಜಡ್ಜ್ ಮಾಡ್ತಿದ್ದೀರಾ ಹಂಗೆ? ಅಂದ್ರೆ ನೀನ್ ಹೆಂಗ್ ಗೊತ್ತಾ, ವಿನ್ನರ್ ಇದ್ರಲ್ಲಿ ಬೈ ಡಿಫಾಲ್ಟ್, ಕಾಂಪಿಟಿಷನ್ ಇಲ್ಲ, ಅದಕ್ಕೆ ನೀನ್ ವಿನ್. ಥ್ಯಾಂಕ್ ಯು. ಸ್ವಲ್ಪ ಲಕ್ಸುರಿ ಲೈಫ್ ಲೀಡ್ ಮಾಡೋದು ಯಾರು? ಕಾರಣ ಹೇಳ್ಬೇಕಾ? ಅಲ್ಲ, ಏನಂದ್ರೆ ಕಾಲೇಜಲ್ಲಿ ನಾವು ಫಸ್ಟ್ ಮೀಟ್ ಮಾಡಿದಾಗ ಎರಡು ಟಿ ಶರ್ಟ್ ನನ್ನ ಹತ್ರ ಇದ್ದಿದ್ದು, ಒಂದು ಆರೆಂಜು ಒಂದು ಗ್ರೀನು ಅಷ್ಟೇ ಇದ್ದಿದ್ದು. ಆಮೇಲೆ ಅದು ಯಾವುದೋ ಅದು ಐ ಥಿಂಕ್ ಎಲ್ಲ ಗಂಡು ಮಕ್ಕಳು ಹೀಗೇನಾ ಗೊತ್ತಿಲ್ಲ, ಅದೊಂದು ಚಪ್ಪಲಿ ಇರುತ್ತೆ ನಿಮಗೆ ಫೇವ್ರೇಟ್ ಆಗಿರೋ ಚಪ್ಪಲಿ, ಅದು ಎಷ್ಟೇ ಸೌದೋದ್ರು ಅದನ್ನೇ ಹಾಕೊಂಡು ಓಡಾಡಬೇಕು. ನೀವು ಹಂಗೇನಾ? ಚಪ್ಪಲಿ ಗುಡ್ ಪ್ಲೀಸ್. ಇವ್ರದ್ದು ಹಾಗೆ ಒಂದು 2-3 ಚಪ್ಪಲಿ ಅದನ್ನೇ ಹಾಕೊಂಡು ಅದೇ ಥರ ಇದ್ದ ಕಾಲೇಜಲ್ಲಿ. ಸೊ ಇವಾಗಲೂ ಈಗ ಒಂದು ವಾರ್ಡ್ರೋಬ್ ನೋಡಿದ್ರೆ ಸ್ವಲ್ಪ
ಫ್ಯಾಷನ್ ಸೆನ್ಸ್ ಇರೋದು ಅಂದರೆ ನಾನು ಕೊಡ್ಸಿರೋ ಬಟ್ಟೆಲೆ. ಹಾಂ, ಅದೇ ಅವಳೇ ಪಿಕ್ ಮಾಡೋದು. ನಮ್ಗೇನು ಗೊತ್ತಿದೆ ಮಣ್ಣು. ನಿಮ್ಮಿಬ್ಬರಲ್ಲಿ ಸ್ವಲ್ಪ ಫನ್ನಿ ಅಥವಾ ಜೋವಿಯಲ್ ಯಾರು? ಸ್ವಲ್ಪ ಕ್ರಿಯೇಟಿವ್ ಅಥವಾ ಬ್ರೈನಿ ಯಾರು? ಬ್ರೈನಿ ಕ್ರಿಯೇಟಿವ್ ಆಗಿತ್ತು ಮದುವೆ ಮಾಡ್ಕೊಂಡ? ಅದು ಆಗಿರೋದ್ರಕ್ಕೆ ಸರ್ ಮದುವೆ ಇವಳು ಬಿದ್ದಿದ್ದು. ಅಂದರೆ ನೈಸ್. ಪಾರ್ಟ್ನರ್ನ ಜಾಸ್ತಿ ಲವ್ ಮಾಡೋದು ಯಾರು? ಪಾಪ. ಹೌದಾ? ತುಂಬ ಹಾನೆಸ್ಟ್ ಯಾರು? ಏನು ವೈ ನಾಟ್ ಯಾ? ನೀನು ಆನೆಸ್ಟ್? ಹೌದು, ಅಂದರೆ ನಾನು ನಿಜ ಹೇಳ್ತೀನಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಂಗೆ ನಿಜವಾಗ್ಲೂ ಏನು ಅನಿಸ್ತಾ ಇದೆ ಅಂತ ಹೇಳ್ತೀನಿ. ಸೊ ಫಸ್ಟು ಅದೇ ಅವನಿಗೆ ಬಿಡ್ತೀನಿ ಅರ್ಥ ಮಾಡ್ಕೊ ಅಂತ, ಅಲ್ಲಿ ತನಕ ನಾನು ಹೇಳಕ್ಕೆ ಹೋಗಿರಲ್ಲ. ಆಮೇಲೆ ನಿಜಾನೇ ಹೇಳ್ತೀನಿ. ವಾ, ನೀನು ಆನೆಸ್ಟ್. ಸರಿ, ಆಯ್ತು ಬಿಡು. ತುಂಬ ಪೊಸೆಸಿವ್ ಯಾರು? ಹೌದಾ? ಓಕೆ, ಅಲ್ಲ, ಕಂಪ್ಯಾರಿಟಿವ್ಲಿ ಎಸ್, ಹೌದು. ಮರ್ವಿನ್ ಕಾಯಿಲೆ ಯಾರಿಗಿದೆ? ಇಲ್ಲ ಇಲ್ಲ ಇಲ್ಲ, ಇವನ್ಗೆ ಸಾರಿ ಅದನ್ನು ಮರ್ತೋಯ್ದಂಗೆ. ಸಾರಿ, ಹೌದು. ಅದು ಮರ್ತೋಯ್ತು ನನಗೆ ಅಂತ. ಸಾರಿ. ಸೆಲೆಕ್ಟಿವ್ ಲಿಸ್ನಿಂಗ್ ಯಾರು? ನಿನ್ನೆ ತಾನೇ ನನಗೆ ಇದಕ್ಕೆ ಬೈಗಳು ಬಿತ್ತು. ಸೊ ಎನ್ನೆ ತಾನೇ ಅಲ್ಲ ಚಿನ್ನ, ದಿನ ಬೀಳ್ಬೇಕು. ಏನ್ ಬೇಕೋ ಅದು ಮಾತ್ರ ಕೇಳಿಸ್ಕೊತೀಯ ಅಂತ. ಹೌದು, ಜಾನ್ ಕಿವುಡು. ನನ್ನ ಹೆಂಡತಿಗೆ ಇಷ್ಟ ಆಗತ್ತೆ ಈ ಸೆಗ್ಮೆಂಟ್. ಯಾಕೆ? ಓ, ನಮ್ಮನೇಲಿ ದಿನ 1 ಡಜನ್ ಟೈಮ್ ಬರುತ್ತೆ ಈ ಮಾತು. ಏನು ಜಾನ್ ಕಿವುಡು ಅಂತನಾ? ಮತ್ತೆ JK. ಆಬ್ಸೆನ್ಸ್ ಆಫ್ ಮೈಂಡ್ ಯಾರು? ಆಬ್ಸೆನ್ಸ್ ಆಫ್ ಮೈಂಡ್. ನೀನೇ. ಅದರಿಂದಾನೇ ಸೆಲೆಕ್ಟಿವ್ ಇಯರಿಂಗ್ ಆಗೋದು. ಹೌದು. ಈಗ ಮನೆಗೆ ಹೋದ್ರೆ ಒದೆ ತಿನ್ನೋದು ಯಾರು? ಯಾಕೆ ಹಿಂಗೆಲ್ಲ ಮಾತಾಡಿದೆ ಅಂತ? ಸಾರಿ. ಇಲ್ಲ ಇವಾಗ ಅಲ್ಲ ಕರೆಕ್ಟು. ಒಂದ್ಸಲ ಬೈದಿದ್ದೆ, ಯಾಕೆ ಹಿಂಗೆಲ್ಲ ಮಾತಾಡಿದೆ ಅಂತ. ಇವಾಗ ಹೇಳ್ದ, ಪ್ಲೀಸ್ ನಂಗೆ ಬೈಬೇಡಮ್ಮ ಇಂಟರ್ವ್ಯೂ ಆದ್ಮೇಲೆ ಅಂತ. ಅದಕ್ಕೆ ಏನು ಬಯಕ್ಕೆ ಹೋಗಲ್ಲ. ಆದ್ರೂ ತೋರಿಸಿದ್ಯಲ್ಲ ಒದೆ ತಿನ್ನೋದು. ಚಪ್ಪಾಳೆ. ಥ್ಯಾಂಕ್ ಯು. ಚೆನ್ನಾಗಿದೆ ಇದು, ವೆರಿ ಕ್ಯೂಟ್. ಹೌದು. ಫೋಟೋ ಪೂರ್ತಿ ಅರ್ಧಾಗಿ ಸುಟ್ಟಾಕ್ಬಿಡು. ಪ್ರತಿದಿನ ಅಡುಗೆ ಮಾಡ್ತೀರಾ? ಇಲ್ಲ, ಕಷ್ಟ ಆಗುತ್ತೆ. ಸತ್ಯ ಹೇಳಿದ್ರು. ಮದುವೆಗೆ ಮುಂಚೆ ಯಾವ್ದಾದ್ರು ಲೋನ್ ತೊಗೊಂಡಿದ್ದೀರಾ ಅಥವಾ ಮದುವೆ ಆದ್ಮೇಲೆ ಲೋನಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ? ಯಾಕೆ? ದುಡ್ಡು ಕರೆಕ್ಟಾಗಿ ಖರ್ಚು ವೆಚ್ಚ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ? ಅವನು ಕರೆಕ್ಟಾಗಿ ಖರ್ಚು ವೆಚ್ಚ ಎಲ್ಲ ನೋಡ್ಕೋತಾನೆ, ನಾನು ಖರ್ಚು ಮಾಡ್ತೀನಿ. ನೈಸ್. ಯಾ, ಥ್ಯಾಂಕ್ ಯು. ಅವನದು ಸೇವಿಂಗ್ಸು, ನಿಂದು ಶೇವಿಂಗ್ಸು? ಇಲ್ಲ ಅವನ ಸೇವಿಂಗ್ಸು ನಂದು. ನಾನೇನು ಪಾಪ ಅಷ್ಟೊಂದೇನು ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಹೋಗಲ್ಲ ಅವನ್ನ ಅಷ್ಟೊಂದು. ಏನಂದ್ರೆ ಮದುವೆ ಆದ್ಮೇಲೆ ತುಂಬಾ ಖರ್ಚುಗಳು ಜಾಸ್ತಿ ಇರುತ್ತೆ. ಹೌದೌದು. ಸಾಲ ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ಎಮರ್ಜೆನ್ಸಿ ಅಂದಾಗ ಏನಾದ್ರು ಬೇಕಾಗತ್ತೆ. 100%. ನಮ್ಮಲ್ಲಿ ಗೊತ್ತಲ್ಲ, ನಮ್ಮಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಅದು ಕೊಟ್ಟಿರೋ ದುಡ್ಡು ವಾಪಸ್ ಸಿಗಲ್ಲ. ಹಾಗಾಗಿ ಏನೇ ಎಮರ್ಜೆನ್ಸಿ ಬಂದ್ರು ಹೇಳಿದೆ, ಅಣ್ಣ ಫೈನಾನ್ಷಿಯಲಿ ತುಂಬಾ ಎಕ್ಸ್ಪರ್ಟು ಅಂತ. ಸೊ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗೇ ಇದ್ದೇ ಇರುತ್ತೆ. ನಮ್ಮಲ್ಲಿ ನಿಧಿ ವೃತ್ತಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ಅವ್ರ ಸ್ಪೆಷಾಲಿಟಿ ಏನಂದರೆ, ಅವರು ನಿಮಗೆ ಯಾವ ರಿಕ್ವೈರ್ಮೆಂಟ್ ಇದೆ ಲೋನು ಅಂತ ಕೇಳಿದ್ರೆ ಅವ್ರ ಹತ್ರ 100+ ಬ್ಯಾಂಕ್ಗಳ ಟೈಅಪ್ ಇದೆ. ಈಗ ನನಗೆ ಏನೋ ಒಂದು ಲೋನ್ ಬೇಕು ಅಂತ ಹೇಳಿದ ತಕ್ಷಣ ನಾವು ಎಲ್ಲ ಬ್ಯಾಂಕಲ್ಲೂ ಹೋಗಿ ಇಂಟ್ರೆಸ್ಟ್ ರೇಟ್ ವಿಚಾರಿಸ್ತೀವಿ, ಪ್ರೊಸೆಸಿಂಗ್ ಫೀಸು, EMI ಎಲ್ಲ ವಿಚಾರಿಸ್ತೀವಲ್ವಾ. ಅವ್ರಿಗೆ ನೀವು ಫೋನ್ ಮಾಡಿದ್ರೆ ಸಾಕು, ನಿಮ್ಮ ರಿಕ್ವೈರ್ಮೆಂಟ್ಗೆ ಯಾವ್ಯಾವ ಬ್ಯಾಂಕಲ್ಲಿ ಏನಿದೆ, ಯಾವ್ದು ಬೆಟರ್ ನಿಮ್ಮ ರಿಕ್ವೈರ್ಮೆಂಟ್ಗೆ ಅಂತ ಅವರೇ ಸಜೆಸ್ಟ್ ಮಾಡಿ, ನಿಮ್ಮ ಡಾಕ್ಯುಮೆಂಟೇಷನ್ ಚೆನ್ನಾಗಿದ್ರೆ, ಎಸ್ಪೆಷಲಿ ಸಿಬಿಲ್ ಸ್ಕೋರ್ ಎಲ್ಲ ಏನಾದ್ರು ತುಂಬ ಚೆನ್ನಾಗಿದ್ರೆ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಎಲ್ಲ ಅವರೇ ನೀಟಾಗಿ ನೋಡಿಕೊಂಡು ನಿಮಗೆ ಲೋನ್ ಕ್ರೆಡಿಟ್ ಆಗೋವರೆಗೂ ನಿಮ್ಮ ಜೊತೆ ಇರ್ತಾರೆ. ಸೂಪರ್. ಇಲ್ಲ ನಾವೇ ರಿಸರ್ಚ್ ಮಾಡಬೇಕಲ್ಲ. ಆ್ಯಂಡ್ ಅವರು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಿಮ್ಮಿಂದ ಏನು ಕಮಿಷನ್ ಚಾರ್ಜ್ ಮಾಡಲ್ಲ ಅವರು. ಸೊ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ಸೂಪರ್. ಸೊ ನಿಧಿ ವೃದ್ಧಿ ಅವರು ಇಬ್ರಿಗೂ ಒಂದೊಂದು ಕೊಡಿ ಅಂತ ಕೊಟ್ಟಿದ್ದಾರೆ. ವೆರಿ ನೈಸ್, ಥ್ಯಾಂಕ್ ಯು. Oh, it's so nice. ನಿನ್ನ ಟೈಮ್ ಯಾವಾಗಲೂ ಚೆನ್ನಾಗಿರಲಿ ಅಂತ. ಅದು ನಿನಗೆ ಟೈಮ್ ಸೆನ್ಸ್ ಬರಲಿ ಅಂತ ಕೊಟ್ಟಿರೋದು. ನಿಮ್ಮ ಹತ್ರ ಅವಳ ಹೆಸರು ಐಶ್ವರ್ಯ, ಆಲ್ರೆಡಿ ಲಕ್ಷ್ಮಿ ನೆಮ್ಮದಿ ಎಲ್ಲ ಇದೆ, ಅವಳ ಸಂಗೀತದಲ್ಲಿ ಸರಸ್ವತಿ ಇದೆ, ಮನೇಲಿ ಗಣಪತಿ ಇರಲಿ ಅಂತ ಕೊಟ್ಟಿದ್ದಾರೆ. ನಿಮ್ಮದು ಟೈಮ್ ಇನ್ನೂ ಒಂಚೂರು ಚೆನ್ನಾಗಾಗಲಿ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಧಿ ವೃದ್ಧಿ ಅವರೇ. ನಿಮ್ಮ GST ಚೆನ್ನಾಗಿದ್ದು, ITR ಫೈಲ್ ಕರೆಕ್ಟಾಗಿ ಮಾಡಿದರೆ ನೀವು ಅನ್ಸೆಕ್ಯೂರ್ ಬಿಸ್ನೆಸ್ ಲೋನ್ಗಳನ್ನು ಮಾಡ್ಕೊಡ್ತಾರೆ ಇವರು. ಪ್ಲಸ್ 20 ವೆರೈಟೀಸ್ ಆಫ್ ಲೋನ್ಗಳನ್ನು ಮಾಡ್ಕೊಡ್ತಾರೆ.
ನಿಮ್ಮ ಸಿಬಿಲ್ ಸ್ಕೋರ್ಗಳು ಚೆನ್ನಾಗಿದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಕಟ್ಟಿದ್ರೆ ನೀವು ನಿಮ್ಗೆ ಯಾವ ಚಿಂತೆ ಬೇಡ. ಲೋನ್ ಸಿಗುತ್ತಾ, ಯಾವ ಬ್ಯಾಂಕಲ್ಲಿ ಹುಡ್ಕೋದು, ಇಂಟ್ರೆಸ್ಟ್ ರೇಟ್ ಕಡಿಮೆ ಎಲ್ಲಿದೆ, ಅಥವಾ ಪ್ರೀ ಕ್ಲೋಸರ್ ಅಡ್ವಾಂಟೇಜ್ ಯಾವುದ್ರಲ್ಲಿದೆ, ಇದನ್ನೆಲ್ಲ ಅವರು ನಿಮಗೆ ಗೈಡ್ ಮಾಡ್ತಾರೆ. ಎಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಲೋನು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ರೆಡಿ ಇದ್ದರೆ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ಜಸ್ಟ್ 3-4 ಡೇಸಲ್ಲಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಆ ಥರ ಮಾಡಿಕೊಡ್ತಾರೆ. ಸಬ್ಜೆಕ್ಟ್ ಟು ಸಿಬಿಲ್ ಸ್ಕೋರ್, ನಿಧಿ ವೃದ್ಧಿ ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಂತ. ಓಕೆನಾ? ಸೂಪರ್. ಇನ್ನೊಂದು ಖುಷಿಯಾಗಿದ್ದ ವಿಚಾರ ಏನಂದರೆ, ಹವ್ಯಾಸಗಳು ಕೇಳಬೇಕಾದ್ರೆ ಅಣ್ಣ ಬಂಡು ಕ್ರಿಕೆಟ್ ಕಾಮೆಂಟ್ರಿ ಅಂದರು. ಇದ್ಯಾವುದು ಹೊಸದಾಗಿದೆಯಲ್ಲ, ತುಂಬ ಅಪರೂಪದ ಹವ್ಯಾಸ. ಹೌದು, ಅಂದರೆ ನಮ್ಮ ಮನೆ ಎದುರುಗಡೆ ಒಂದು ಗ್ರೌಂಡು, ಅಲ್ಲಿ ಯಾವಾಗ ನೋಡಿದ್ರು ಮ್ಯಾಚೇ. ಸೊ ಆಡುವಷ್ಟು ಟ್ಯಾಲೆಂಟ್ ಇರಲಿಲ್ಲ. ಸೊ ಅಟ್ಲೀಸ್ಟ್ ಕಾಮೆಂಟ್ ಬಾಕ್ಸಲ್ಲಿ ಕುತ್ಕೊಳ್ಳೋಣ ಅಂತ ನಮ್ಮ ಅಣ್ಣ ಆಡ್ತಾ ಇದ್ದ. ಸೊ ನಾನು ಕಾಮೆಂಟ್ರಿ ಬಾಕ್ಸಲ್ಲಿ ಹಾಗೆ ಸ್ಟಾರ್ಟ್ ಆಗಿದ್ದು. ಫುಲ್ ಕ್ರಿಕೆಟ್ ಫ್ಯಾನ್ಸ್ ನಮ್ಮ ಮನೆಯಲ್ಲಿ. ಹೆಂಗೆ ಒಂದು ನಿಮಿಷ ತೋರಿಸ್ಬೋದಾ ಹೆಂಗಿರುತ್ತೆ ಕಾಮೆಂಟ್ರಿ ಅಂತ? ಏನು ಮ್ಯಾಚ್ ಇದ್ದ? ಮ್ಯಾಚ್ ಇದ್ದೇನಾ ಅಂದ್ರೆ ಜನರಲ್ ಇಲ್ಲ ಸಿಚುವೇಶನ್ ಕೊಡ್ಲಾ? 6 ಬಾಲ್ಗೆ 14 ರನ್ ಬೇಕಿರುತ್ತೆ, ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಆ ಸಿಚುವೇಶನ್ ಬೇಕಾ ಅಥವಾ ಹೆಂಗಾರು ಜನರಿಕ್ ಆಗಿ ಕೊಡ್ಬೋದು? ಜನರಿಕ್ ಸಿ ಇಟ್ ಇಸ್ ಹೇಗೂ ಆಗುತ್ತೆ, ಬಟ್ ಇಂಗ್ಲಿಷ್ ಇಟ್ಸ್ ಆಲ್ರೆಡಿ. ಸೊ ಕಾಮೆಂಟ್ರಿ ಕೊಟ್ರೆ ಆಯ್ತಾ? ಓಕೆ ಓಕೆ ಓಕೆ. ಏನು ನಾನು ಬ್ಯಾಟ್ ಹಿಡ್ಕೋಬೇಕಾ? ಮೆಥಡ್ ಆ್ಯಕ್ಟಿಂಗ್ ಅಂತ. ಸೊ ಜನರಲಿ ನಾವು ಅಂಥ ಸಿಚುವೇಶನ್ಸ್ ಬಂದಾಗ ನಾವು ಫುಲ್ ಗೇಮಲ್ಲಿ ಇರ್ತೀವಿ, ರೈಟ್? ಬಿಕಾಸ್ ನಾವು ಫ್ಯಾನ್ಸ್ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾವು ಇದು ಡಿಸ್ಕ್ರೈಬ್ ಮಾಡ್ತೀವಿ, ಅಟ್ಮಾಸ್ಫಿಯರ್ ಡಿಸ್ಕ್ರೈಬ್ ಮಾಡ್ತೀವಿ. ದಿ ಅಟ್ಮಾಸ್ಫಿಯರ್ ಇಸ್ ಎಲೆಕ್ಟ್ರಿಕ್, ಎವ್ರಿಬಡಿ ಇಸ್ ಅಟ್ ದಿ ಎಡ್ಜ್ ಆಫ್ ದೇರ್ ಸೀಟ್ಸ್, ರೈಟ್? ನೇಲ್ ಬೈಟಿಂಗ್ ಫಿನಿಶ್, 6 balls 14 runs, and it is the king who's on strike. Will he be able to conquer? 6 balls 14 runs required, 2 boundaries needed right at the start. At the start of the run-up is a bowler who's experienced but is also nervous, because at this point a 6 could change the game, but a wicket will turn it for sure. So right arm over the wicket to the right-hander, pack of fielders on the offside, no one patrolling the mid-wicket region. Where is Virat Kohli going? On the legs, he whips it with his wrist and takes it all the way up and over the man at deep mid-wicket for a fantastic 6 to get 8 runs of 5 balls. Now the game is firmly and favorably in terms of the batting side. So it goes like that. So nice. Depends on the match situation. But ಎಷ್ಟು ನೋಡಿದ್ರು ಸರ್, ಇವರು ಆಕ್ಚುಲಿ ಮಿಸ್ಟ್ರಿ ಸ್ಪಿನ್ನರ್. ಹೌದಾ? ಮನೇಲಿ ಕ್ರಿಕೆಟ್ ಆಡ್ತೀರಾ ನೀವಿಬ್ರು? ಮನೇಲಿ ಕ್ರಿಕೆಟ್ ಆಡ್ತೀರಾ? ಇಲ್ಲ. ಬೇರೆ ಏನು ಆಡ್ತೀರಾ? ನಿಮ್ಗೆ ಯಾಕೆ ಬೇಕದು? ನೋ ಕಾಮೆಂಟ್ಸ್. ಏನ್ ಹೇಳೋದು ನೀವು ಹಿಂಗ್ ಕೇಳಿದ್ರೆ? ಬೇರೆ ಏನಾದ್ರು ಅಂತ್ಯಾಕ್ಷರಿ ಅದು ಇದು ಆಡಲ್ವಾ? ಊನೋ ಕಾರ್ಡ್ಸ್ ಆಡ್ತೀವಿ. ಅದಕ್ಕೆ ಯಾಕೆ ನಾಚ್ಕೋತೀಯ? ಸುಮ್ಮನೆ ಇರಿಪ್ಪ. ಆಡ್ತೀವಿ ಸರ್ ಮೈಂಡ್ ಗೇಮ್ಸ್. ಅಂದ್ರೆ ನಾನು ಇವ್ರ ತಲೆಯಲ್ಲಿ ಏನಿದೆ ಅಂತ ಅವ್ರು ಹೇಳ್ದೇನೆ ಅರ್ಥ ಮಾಡ್ಕೋಬೇಕು. ಇದು ಆಟ ಚೆನ್ನಾಗಾಗುತ್ತೆ. ಅದು ಫಸ್ಟ್ ಎಲಿಜಿಬಿಲಿಟಿ ಪಾಯಿಂಟ್. ಅದು ಒಬ್ಬ ಗಂಡ ಆಗಿರೋದಕ್ಕೆ ಅದೇ ಅವ್ರು ಹೇಳ್ದೇ ಇದ್ರು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರಿಗೆ ಏನ್ ಬೇಕು ಅಂತ, ನನಗೆ ಗೊತ್ತಾಗುತ್ತೆ. ನಾನ್ ಹೇಳ್ತೀನಿ, ಇವಾಗಂತೂ ಕೋಪ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ನಂಗೆ ಇದು ಬೇಕಾಗಿರೋದು ಅಂತ ಹೇಳ್ತೀನಿ. ಕೋಪದಲ್ಲೇ ಹೇಳ್ತೀನಿ, ಅರ್ಥ ಮಾಡ್ಕೋತಾನ ಪಾಪ. ನೈಸ್. ಎಸ್, ಥ್ಯಾಂಕ್ ಯು. ಕಷ್ಟ ಸರ್, ಕಷ್ಟ. ಟಿಪ್ಸ್ ತಗೋಬೇಕಿತ್ತು, ಮದುವೆ ಮುಂಚೆ ತಗೋಬೇಕಿತ್ತು. ಇವ್ರ ಅಣ್ಣನೂ ಸುಳ್ಳು ಹೇಳಿದ್ರೆ, ನಮ್ಮ ಅಣ್ಣನೂ ಸುಳ್ಳು ಹೇಳಿದ್ರು. ಏನೂ ಇಲ್ಲ, ನಮ್ಮಮ್ಮ ಹೇಳಿದ್ರು, ಇವನು ಮನೇಲಿ ಮಾತಾಡಕ್ಕೆ ಅಂತ ಬಂದಿದ್ದ. ನಮ್ಮಮ್ಮ ಹೇಳಿದ್ರು, ನೋಡು ಸಾಯಿ, ನೋಡು ನಿನಗೆ ಬಿಟ್ಟಿದ್ದು ನಾನೆಲ್ಲ ನಮ್ಮಮ್ಮ ಫುಲ್ ಕೂತ್ಕೊಂಡು. ಹೆಂಗಾಗಿತ್ತು ಅಂದರೆ, ನಮ್ಮ ಮನೆಗೆ ಬಂದಾಗ ಸಿಚುವೇಶನ್ನು, ಇವ್ರು 3 ಜನ ಒಂದು ಕಡೆ ಕೂತಿದ್ದಾರೆ, ನಮ್ಮ ಅಣ್ಣ, ನಮ್ಮಮ್ಮ, ಇವನು, ನಾನು ಇವ್ರ ಎದುರುಗಡೆ. 3 ಜನ ಸೇರ್ಕೊಂಡು ನನ್ನ ಅಗೇನ್ಸ್ಟ್ ಆಗಿ ಮಾತಾಡ್ತಾರೆ. ನೋಡು, ಇವಳಿಗೆ ಅಡುಗೆ ಬರಲ್ಲ, ಇವಳು ಇದು ಮಾಡಲ್ಲ. ಮಾತಾಡ್ತಿದ್ದಲ್ಲ, ನಾವು ಪ್ರಾಡಕ್ಟ್ ಫೀಚರ್ ಲಿಸ್ಟ್ ಓದ್ತಾ ಇದ್ದಿದ್ದು ಅಷ್ಟೇ. ಅದರಲ್ಲಿ ಇವ್ರದ್ದು ಅದರಲ್ಲಿ ತುಂಬಾ ಹೊರಗಡೆಯಿಂದ ಹುಡುಗ ಬಂದಿರೋದು, ನಾನು ಮನೆ ಹುಡುಗಿ, ನನ್ನ ಬಿಟ್ಟೇ ಬಿಟ್ರು. ನೋಡ್ ಸಾಯಿ, ನಿನಗ್ ಕಷ್ಟ ಆಗುತ್ತೆ, ನಿಂಗೆ ಕಷ್ಟ ಆಗ್ಬಾರ್ದು, ಬೇಕಾ ನಿಂಗಿದು, ನೋಡು ಯೋಚನೆ ಮಾಡು. ನಮ್ಮಮ್ಮ ಇವನಿಗೆ ಇವತ್ತು ನಾನು ಹೇಳ್ದೆ ತಾನೇ ನಿಂಗೆ ಬೇಡ ಅಂತ. ಕಂಪ್ಲೇಂಟ್ ಮಾಡೋ ಹಂಗೂ ಇಲ್ಲ ಮ್ಯಾನುಫ್ಯಾಕ್ಚರರ್ಗೆ. ವಾರ್ನಿಂಗ್ ಲೇಬಲ್ ಜೊತೆ ಹೇಳಿದೀನಿ, ನೀನು ಕೇಳಲಿಲ್ಲ. ಸಿಕ್ಕಾಪಟ್ಟೆ ಆದರ್ಶಮಯ. ಇವಾಗ ಒಂದು ಚಿಕ್ಕದಾಗಿ ಮದುವೆ ಸ್ಟೋರಿನ ಕೇಳೋಣ. ಲವ್ ಸ್ಟೋರಿ ಹೆಂಗಾಯ್ತು ಇದು ಕತೆ ಅಂತ ಇಬ್ರು ಹಂಚ್ಕೊಂಡು ನಿಮ್ಮ ಲವ್ ಸ್ಟೋರಿನ ಹೇಳಬೇಕು. ಒಬ್ಬೊಬ್ರು ಒಂದೊಂದು ಸೆಂಟೆನ್ಸ್. ಸಾರಿ ಗೈಸ್, ತುಂಬಾ ಸಾರಿ. ಅದು ಸ್ವಲ್ಪ ರಾತ್ರಿ 2:30 ಆಗೋಗಿತ್ತು. ಈಗ ಸ್ವರೂಪ್ ಐಶ್ವರ್ಯ ಬಗ್ಗೆ 3 ಸುಳ್ಳು ಹೇಳಬೇಕು, ಐಶ್ವರ್ಯ ಸ್ವರೂಪ್ ಬಗ್ಗೆ 3 ಸುಳ್ಳು ಹೇಳಬೇಕು. ಈ ಬೆಳಕಿಗೆ ಬಿರುಸು ಬಾಣವೋ ತೊಂಡೆ ಮೇಲೆ ಸೇಬಿದೆ ಅಲ್ವಾ? ಯಾವ್ದ್ರ ಮೇಲೆ ಸೇಬಿದೆ?
ಹೆಂಗೆ ಪ್ರಪೋಸ್ ಮಾಡಿದ್ದು? ನೇಲ್ ಡೌನ್ ಮಾಡಿ ಬೊಕ್ಕೆ ಎಲ್ಲ ಕೊಟ್ಟು? ಇಲ್ಲ ಹಂಗಲ್ಲ, ನಾವು MBA ಮಾಡ್ತಿದ್ವಲ್ಲ, ಸೊ ಇವರು ಅವಾಗ ತಕ್ಕ ಹಾಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ನಮಗೆ ಪ್ರಪೋಸಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್? ಹೌದು PPT PPT ಇದೆಯಾ? PPT ಇದೆ ಫೋನಲ್ಲಿ. ಇಲ್ಲ ನಾನು ನೀನೇ ಮಾಡ್ತೀನಿ ಅಂತ ಹೋದ್ಲು. 10 ನಿಮಿಷ ಆಗಿದೆ ಬಂದಿಲ್ಲ. ಕಿಚನ್ಗೆ ಹೋಗಿ ನೋಡ್ತೀನಿ, 1 ಸ್ಪೂನ್ ಟೀ ಪುಡಿ ಹಾಕ್ತಾಳೆ, ನೋಡ್ತಾ ಇದ್ದಾಳೆ. ಕಲರ್ ಚೇಂಜ್ ಆಗಕ್ಕೆ ನೋಡ್ತಾ ಇದ್ದಾಳೆ, ಅಂದ್ರೆ ಮೆಜರ್ಮೆಂಟ್ ಇಲ್ಲ, ಕಲರ್ ನೋಡ್ಕೊಂಡು ಟೀ ಮಾಡ್ತಾ ಇದ್ದಾಳೆ. ಆಯ್ತು, ವಾ, ದಿಸ್ ಇಸ್ ಬಿಯಾಂಡ್ ಸೈನ್ಸ್. ಏನಾಯ್ತು ಟ್ರಿಪ್ಪಲ್ಲಿ? ಏನಾಗಬೇಕೋ ಅದಾಗ್ಲಿಲ್ಲ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಆಡಿಸಿದಳೆ ಶೋದೆ ಜಗದೋಧಾರನ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನ್ಸುಗೊಳ್ಳೆದು.